ದೇವರು ನಮ್ಮನ್ನು ಕರುಣಿಸುವರು, ಕ್ಷಮಿಸುವರು ಆಗಿದ್ದಾರೆ. ದೇವರು ಯಾರು ಈ ದೇವರು? ಪ್ರಿಯರೇ, ನಾವು ಯೋಹಾನ ಸುವಾರ್ತೆ ನೋಡ್ತಾ ಇದ್ದೀವಿ. ಯೇಸು ಹೇಳ್ತಾ ಇದ್ದಾರೆ, ನಾನು ಒಂಟಿ ಅಲ್ಲ, ತಂದೆ ನನ್ನ ಜೊತೆಲಿದ್ದಾರೆ, ನಾನು ಅವ್ರ ಜೊತೆಲಿದ್ದೇನೆ. ನಾವು ಅವರು ಇಷ್ಟಪಟ್ಟುವ ಕಾರ್ಯಗಳೇ ನಾನು ಮಾಡ್ತಾ ಇದ್ದೇನೆ. ಅಂದ್ರೆ ನಾವು ಇಬ್ರು ಒಂದಾಗಿದ್ದೇವೆ. ಅಂದ್ರೆ ಇಲ್ಲಿ ದೇವರು ಕರುಣಿಸ ನೋಡಿ, ಆ ಕರುಣೆಯ ಮುಖಾಂತರ ಹೊಸ ಒಡಂಬಡಿಕೆ ಬರುವಾಗ ಯೇಸು ಸ್ವಾಮಿಯನ್ನೇ ನಮಗೆ ಬಲಿಯಾಗಿದ್ದೇವೆ ತಂದೆ ದೇವರು ಕೊಟ್ಟು. ಮತ್ತೇನು ಬೇಕು ನಮಗೆ? ಅದು ಇಲ್ಲಿ ಅಂತವರ ವಿರೋಧವಾಗಿ ತಿರುಗಿ ಬಿದ್ದಿದ್ದಾರೆ. ನಾವು ಅನೇಕ ಬಾರಿ ಯೋಚನೆ ಮಾಡ್ತೀವಿ, ಇದನ್ನ ನಾವು ನಾಮಸ್ಮರಣೆ ಮಾಡ್ತಾ ಇಲ್ಲ. ಹೊಸ ಒಡಂಬಡಿಕೆ ನೋಡಿ, ಪ್ರವಾದಿಗಳು ಪ್ರಾರ್ಥನೆ ಮಾಡಿದರು. ಆದ್ರೆ ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳು ಪ್ರಾರ್ಥನೆ ಮಾಡಿದರು. ಇಲ್ಲಿ ಹೊಸ ಒಡಂಬಡಿಕೆ ಬರುವಾಗ ತಂದೆ ದೇವರು ಯೇಸು ಸ್ವಾಮಿಯನ್ನೇ ನಮಗೆ ಬಲಿಯಾಗಿ ಕೊಟ್ಬಿಟ್ರು. ಯಾತಕ್ಕೋಸ್ಕರ? ನಮ್ಮ ಪಾಪಗಳು ಅವರ ಕರುಣೆ ಇರುವುದರ ಮುಖಾಂತರ, ಅವರ ಕ್ಷಮೆ ಸಿಕ್ಕುವುದರ ಮುಖಾಂತರ ನಮಗಾಗಿ ತಮ್ಮನ್ನೇ ಬಲಿಯಾಗಿ ಕೊಟ್ರು. ಅಂತ ಕರುಣವುಳ್ಳ ದೇವರನ್ನ ನಾವು ಸ್ಮರಿಸುತ್ತಾ ಇದ್ದೀವ ಹೃದಯ ಅಂತರಾಳದಿಂದ. ನೋಡಿ, ಅಲ್ಲಿ ಏನ್ ಹೇಳ್ತಾ ಇದೆ ವಾಕ್ಯ? ಅವರ ವಿರೋಧವಾಗಿ ಅಡ್ಡ ಬಿದ್ದರು. ಅವರಿಗೆ ವಿರೋಧವಾಗಿ ಅಡ್ಡ ಯಾವ ರೀತಿಯಲ್ಲಿ ನಾವು ಅಡ್ಡ ಬೀಳ್ತಾ ಇದ್ದೀವಿ? ರೋಮನವರಿಗೆ ಬರೆದ ಪತ್ರ ನಾನು ಬರ್ತೀನಿ, ನಾನು ಕೊಟ್ಟಿರುವ ಟಾಕಿ ಬರ್ತೀನಿ, ಸ್ವಲ್ಪ ಇದು ಮಾಡ್ಬಿಟ್ಟು. ರೋಮನವರಿಗೆ ಬರೆದ ಪತ್ರ 1ನೇ ಅಧ್ಯಾಯ 21ನೇ ವಾಕ್ಯ. ರೋಮ 1:21. ದೇವರನ್ನು ಅವರು ಅರಿತಿದ್ದರು, ದೇವರೆಂದು ಗೌರವಿಸಲಿಲ್ಲ, ದೇವರಿಗೆ ಉಪಕಾರ ಸ್ಮರಣೆ ಮಾಡಲಿಲ್ಲ. ದೇವರೆಂದು ಗೊತ್ತಿದ್ದರು, ಅವ್ರು ಏನ್ ಮಾಡಿಲ್ಲ? ದೇವರನ್ನು ಗೌರವಿಸಲಿಲ್ಲ. ನನಗೆ ಒಂದು ಘಟನೆ ಬಂತು ಜ್ಞಾಪಕ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಪ್ರತಿ ಭಾನುವಾರ ಎಲ್ಲಿಗೆ ಹೋಗ್ತಾ ಇದೀವಿ? ಬಳಿ ಪೂಜೆಗೆ ಹೋಗ್ತಾ ಇದೀವಿ. ನಮ್ಮ ಹೃದಯದಲ್ಲಿ ಯಾರು ಬರ್ತಾರೆ? ನಾವು ಪರಮಪ್ರಸಾದ, ನಾವು ಪ್ರತಿದಿನ ಪರಮಪ್ರಸಾದ ತಗೊಳ್ತಾ ಇದೀವಿ. ನಮ್ಮ ಹೃದಯದಲ್ಲಿ ಯಾರು ಬರ್ತಾರೆ? ಯೇಸು ಸ್ವಾಮಿನೇ. ನಮ್ಮ ಎಷ್ಟು ಭಯಭಕ್ತಿಯಿಂದ, ಆ ಗೌರವದಿಂದ, ಆ ಹೃದಯ ಅಂತ ಸಿದ್ಧತೆ ಪೂರ್ವಕವಾಗಿ ನಾವು ಯೇಸು ಸ್ವಾಮಿಯನ್ನ ಸ್ವೀಕರಿಸ್ತಾ ಇದ್ದೀವಿ. ಯಾಕೆಂದ್ರೆ ನಮ್ಮ ಗುರುಗಳು ಒಮ್ಮೆ ನಮ್ಮ ವಿಚಾರಣೆ ಹೇಳಿದಂತ ಘಟನೆ, ಒಂದು ಹುಡುಗ ಮಧ್ಯಪೂಜೆಯಲ್ಲಿ ಪರಮಪ್ರಸಾದ ತಕೊಂಡು ತಕ್ಷಣ ಏನ್ ಮಾಡ್ದ? ಹೊರಗಡೆ ಫ್ರೆಂಡ್ಶಿಪ್ ಜೊತೆ ಹೋಗಿ ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ತಾಳ ಕಲಿತಾ ಇದ್ದ. ಅವ್ರ ಅಜ್ಜಿ ಬಂದಿದ್ರು. ಅವಾಗ ಅವ್ರ ಅಜ್ಜಿ ಹತ್ರ ಹೇಳ್ತಾ ಇದ್ರು, ನೋಡಿ, ನೀವು ಹಿರಿಯರು, ನಿಮ್ಮ ಮೊಮ್ಮಗ ಈ ರೀತಿ ಮಾಡ್ತಾ ಇದ್ದಾನೆ, ಪರಮಪ್ರಸಾದ ತಕೊಂಡ ತಕ್ಷಣ ಹೊರಗಡೆ ಹೋಗ್ಬಾರ್ದು, ಸ್ವಲ್ಪ ಸಮಯ ಮೊಣಕಾಲೂರಿ ದೇವರನ್ನು ಸ್ತುತಿಸಿ ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾಗ್ಲೇ ಅವನು ಹೊರಗಡೆ ಬಂದ. ಆಗ ಅವ್ರು ಹೇಳಿದ್ರು ಗುರುಗಳು, ನೋಡಿ, ಇನ್ನು ಮುಂದೆ ನೀನು ಈ ತರ ಪರಮಪ್ರಸಾದ ತಕೊಂಡ ತಕ್ಷಣ ಹೊರಗೆ ಹೋಗ್ಬೇಡ. ಯಾಕೆಂದ್ರೆ ಒಂದು 5 ನಿಮಿಷವಾದ್ರೂ ಮೊಣಕಾಲೂರಿ ನೀನು ಪ್ರಾರ್ಥನೆ ಮಾಡ್ಬೇಕು. ನೀನೇನಾರ ಹೊರಗಡೆ ಹೋದ್ರೆ ಪೀಠ ಸೇವಕರಿದಾರಲ್ಲ, ಇಬ್ಬರನ್ನ ಈ ಕಡೆ ಒಬ್ರು ಕ್ಯಾಂಡ್ಲು, ಆ ಕಡೆ ಒಬ್ರು ಕ್ಯಾಂಡ್ಲ ಕೊಟ್ಟು ಕಳಿಸ್ತೀನಿ ನಿಮ್ ಜೊತೆಗೆ ಅಂದ್ರು. ಕಾರಣ ಅಂದ್ರೆ, ನಿನ್ನೊಳಗೆ ಬಂದಿರುವರು ಯೇಸು ಸ್ವಾಮಿ. ಪರಮಪ್ರಸಾದವನ್ನ ನಾವು ಇಟ್ಕೊಂಡು ಹೋಗ್ಬೇಕಾದ್ರೆ ಇಬ್ರು ಕ್ಯಾಂಡ್ಲ್ ಇಟ್ಕೊಂಡು ಹೋಗ್ತಾರೆ. ಆ ರೀತಿ ನಿನ್ನನ್ನ ಹೊರಗಡೆ ಹೋಗುವಾಗ ಇಲ್ಲಿಂದಾನೇ ಪೀಠದಿಂದಾನೇ ಕಳಿಸ್ಬೇಕು ಅಂತ ಹೇಳಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅಂತ ರಾಜಾದಿ ರಾಜರು, ಅಂತ ಒಂದು ಯೇಸು ಸ್ವಾಮಿಯೇ ನಮ್ಮ ಹೃದಯದೊಳಗೆ ಬರುವಾಗ ನಮ್ಮ ಆ ಒಂದು ವಿಶ್ವಾಸ ಎಷ್ಟು ಮಟ್ಟಿಗೆ ಇದೆ, ಎಷ್ಟು ಮಟ್ಟಿಗೆ ನಾವು ಗೌರವವನ್ನು ಸಲ್ಲಿಸಬೇಕು, ಎಷ್ಟು ಮಟ್ಟಿಗೆ ನಾವು ಅದನ್ನ ಹೃದಯ ನಾವು ಯಾವ ರೀತಿಯಲ್ಲಿ ಮಾರ್ಪಾಡಾಗ್ಬೇಕು. ಪ್ರತಿ ಬಲಿ ಪೂಜೆಯಲ್ಲಿ ನಾವು ಪರಮಪ್ರಸಾದ ತಗದು ಎಷ್ಟೊಂದು ನಾವು ಮಾರ್ಪಾಡಾಗ್ತಾ ಇದ್ದೀವಿ, ಎಷ್ಟೊಂದು ನಮ್ಗೆ ವ್ಯತ್ಯಾಸ ಕಾಣ್ತಾ ಇದೆ. ಇದು ನನಗೆ ತುಂಬಾ ಇದಾಯ್ತು. ಗೌರವಿಸಲಿಲ್ಲ ದೇವರಂತ ಅರ್ಥ ನಮ್ಗೆ ಗೊತ್ತು. ಪರಮಪ್ರಸಾದಲ್ಲಿ ಯೇಸು ಸ್ವಾಮಿ ಇದ್ದಾರಂತ ಅರಿವು ಆಗ್ತಾ ಇದೆ, ಯೇಸು ಸ್ವಾಮಿ ಸ್ವೀಕರಿಸ್ತಾ ಇದೆ, ರೊಟ್ಟಿ ಆಗಿದಾರಂತ ಅರಿವು ಗೊತ್ತಿದೆ. ಆದ್ರೆ ಅವ್ರು ಬರುವಾಗ ಗೊತ್ತಿದ್ರು ನಾವು ಗೌರವಿಸಲಿಲ್ಲ, ಗೊತ್ತಿದ್ರು ಅದಕ್ಕೆ ಬೇಕಾದಂತನ್ನ ಕೊಟ್ಟಿಲ್ಲ ಅಂತ ನನಗೆ ಅನಿಸ್ತಾ ಇತ್ತು. ಇನ್ನು 2ನೇ ವಚನ 2ನೇ ತುಂಬಾ ಚೆನ್ನಾಗಿದೆ. 2ನೇ ಓದಿ ಸಿಸ್ಟರ್. ದಾನಿಯೇಲನ ಗ್ರಂಥ ಉಪಕಾರ ಸ್ಮರಣೆ ಮಾಡಿ. ದಾನಿಯೇಲನ ಗ್ರಂಥ 9.
ಆದರೆ ನಾವು ಅವರಿಗೆ ವಿರುದ್ಧ ತಿರುಗಿ ಬಿದ್ದೆವು. ಮತ್ತೆ ಮುಂದೆ ಓದಿ. ನಮ್ಮ ದೇವರಾದ ಸರ್ವೇಶ್ವರನ ಮಾತನ್ನು ಕೇಳಲಿಲ್ಲ. ನಮ್ಮ ದೇವರಾದ ಸರ್ವೇಶ್ವರನ ಮಾತನ್ನು ಕೇಳಲಿಲ್ಲ. ಮೊದಲನೇ ಪಾಯಿಂಟ್, ನಮ್ಮ ದೇವರಾದ ಅವರ ಚಿತ್ತದಂತೆ ಇರುವಂತ ಕಾರ್ಯಗಳು ನಾವು ಕೇಳಲಿಲ್ಲ, ಮಾತನಾಡಿಲ್ಲ, ಗ್ರಹಿಸಿಕೊಳ್ಳಲಿಲ್ಲ. ಮೊದಲನೇ ಮಾಡಿದ ತಪ್ಪು. ದಾನಿಯೇಲ ಪ್ರಾರ್ಥನೆ ಇದೇನೆ, ದೇವರು ಕರುಣಾಮೂರ್ತಿ, ದೇವರು ದಯವಂತರು, ದೇವರು ಕ್ಷಮಿಸುವಂತರು. ಅವರು ಬಂದಿದ್ರು ಕೂಡ ಅವ್ರನ್ನ ನಾವು ತಾಕಡಿಲ್ಲ. ಎರಡನೇ ಮಾಡಿದ ತಪ್ಪು, ದೇವರ ಪ್ರಜ್ಞೆ, ದೇವರ ಚಿತ್ತದಂತಿರುವ ಯಾಕೆ ಸಮಸ್ಯೆಗಳು ಬರ್ತಾ ಇದೆ, ಯಾಕೆ ಇವತ್ತು ನಮ್ಮ ಕುಟುಂಬಗಳಲ್ಲಿ ಮೊದಲನೇ ಮಾಡಿದ ತಪ್ಪು, ದೇವರ ಆ ಕಾರ್ಯಗಳಲ್ಲಿ ನಾವು ಚಿತ್ತಕ್ಕೆ ನಮ್ಮನ್ನೇ ಪರಿಪೂರ್ಣವಾಗಿ ಒಪ್ಪಿಸಿಕೊಟ್ಟಿಲ್ಲ. ಎರಡನೇದು, ಅವರ ದಾಸರಾದ ಪ್ರವಾದಿಗಳ ಮುಖಾಂತರ ನಮಗೆ ಗೊತ್ತು ಮಾಡಿದ ಸನ್ಮಾರ್ಗದಲ್ಲಿ ನಾವು ನಡೆಯಲಿಲ್ಲ. ತಪ್ಪು. ಯಾರು ಗೊತ್ತು ಮಾಡಿದೆ ಪ್ರವಾದಿಗಳನ್ನ? ದೇವರು ಗೊತ್ತು ಮಾಡಿದ್ದಾರೆ. ದೇವರು ಗೊತ್ತು ಮಾಡಿದ್ದಾರೆ ಪ್ರವಾದಿಗಳನ್ನ. ಇವತ್ತು ಒಬ್ರು ನಮ್ಮ ಮಧ್ಯದಲ್ಲಿ ಒಂದು ಮುಖಂಡರು ಬರ್ತಾ ಇದ್ದಾರೆ ಅಂದ್ರೆ, ಒಂದು ದೇವ ಸೇವಕರು ಬರ್ತಾರೆ, ದೇವರು ಗೊತ್ತು ಮಾಡಿದ್ದವರು. ಅವರು ತೋರಿಸಿದ ಸನ್ಮಾರ್ಗದಲ್ಲಿ ನಾವು ನಡೆಯಲಿಲ್ಲ. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ, ಇವತ್ತು ನನಗೆ ಈಗಲೂ ಜ್ಞಾಪಕ ಇದೆ, ನನಗೆ ಇವತ್ತು ಈ ಮಟ್ಟಿಗೆ ಬರ್ಬೇಕಾದ್ರೆ ಸಹೋದರ ಜಾಯ್ಬಂದು ಎಲ್ರಿಗೂ, ನನ್ಗೆ ಮಾತ್ರವಲ್ಲ, ದೇವರು ಒಬ್ಬೊಬ್ಬರಿಗೆ ಒಂದೊಂದು ಸಮಯದಲ್ಲಿ ಒಬ್ಬರನ್ನ ನೇಮಕ ಮಾಡಿರ್ತಾರೆ. ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ, ಅವರ ಒಂದು ಮಾರ್ಗದರ್ಶನ ಕೊಡ್ತಾರೆ. ಒಂದು ಗುರುಗಳು ಇರ್ತಾರೆ. ನಮ್ಮ ವಿಚಾರಣೆ ಯಾಕೆ ಒಂದು ಧರ್ಮದೇಶದಲ್ಲಿ ಒಂದು ಗುರುಗಳು ಇರ್ತಾರೆ, ಒಂದು ಯಾಜಕರು ಇರ್ತಾರೆ. ದೇವರು ಅವ್ರನ್ನ ನೇಮಕ ಮಾಡಿರ್ತಾರೆ ಈ ಕಾರ್ಯಕ್ಕೆ, ಈ ಸಮಯಕ್ಕೆ ಅಂತ ದೇವರು ಮಾಡಿ. ಅವ್ರು ಈ ರೀತಿ ಹೇಳುವಾಗ ಕೆಲವರಿಗೆ ಇಡ್ಸಕ್ ಆಗೋದಿಲ್ಲ. ಅದು ಗ್ರಹಿಸಿಕೊಳ್ಳ. ಈ ಫಾದರ್ ಬಗ್ಗೆ ನಮ್ಗೆ ಗೊತ್ತಿಲ್ವಾ, ಈ ಫಾದರ್ ಬ್ಯಾಕ್ ಗ್ರೌಂಡ್ ನಮ್ಗೆ ಗೊತ್ತಿಲ್ವಾ, ಹೀಗಂತೆ ನಮ್ ಮೈಂಡ್ ಸೆಟಪ್ ಈ ರೀತಿ ಯಾಕೆ ನಮ್ಗೆ ಬೇಕು ಅಂತ ನಮ್ಗೆ ಗುರುಗಳಿಗೆ ಬೇಕಾಗಿದ್ದೇನೋ, ಅವರು ಬಳಿ ಪೂಜೆ ಕೊಡ್ತಾ ಇದ್ದಾರೆ, ಯೇಸಮ್ಮನು ಕೊಡ್ತಾ ಇದ್ದಾರೆ, ನಾವು ಸ್ವೀಕರಿಸ್ತಾ ಇದೀವಿ, ಅಷ್ಟು ಸಾಕು. ಬಾಕಿದು ನಮ್ಗೆ ಅಗತ್ಯ ಇಲ್ಲ. ಇನ್ನು ಎರಡನೇ ಪ್ರವಾದಿಗಳು ಒಂದು ಕಾರ್ಯ ಮಾಡ್ಬೇಕಾದ್ರೆ, ಒಂದು ಸಮಯದಲ್ಲಿ ಒಂದು ಕೆಲಸ ನಡೀಬೇಕಾದ್ರೆ, ಒಂದು ಪ್ರವಾದಿಗಳನ್ನ ದೇವರು ನೇಮಕ ಮಾಡಿ ಆ ಜಾಗಕ್ಕೆ, ಆ ಸಮಯಕ್ಕೆ ಕಳಿಸಿರ್ತಾರೆ. ನಾವು ಆ ಪ್ರವಾದಿ ತೋರಿಸಿದ್ದನ್ನು ತಗೊಳ್ಬೇಕು, ಅವರ ತೋರಿಸಿದ ಮಾರ್ಗಕ್ಕೆ ಹೋಗ್ಬೇಕು. ಕೆಲವೊಮ್ಮೆ ಏನಾಗ್ತಂದ್ರೆ, ಇವ್ರು ಏನ್ ಹೇಳೋದು ನನ್ಗೆ ಇವ್ರು ಗೊತ್ತಿಲ್ವಾ, ಇವ್ರು ನಮ್ಮ ಬಗ್ಗೆ ಬ್ಯಾಕ್ ಗ್ರೌಂಡ್, ಇವ್ರು ನೆನ್ನೆ ಮೊನ್ನೆ ಬಂದವರು, ಇವ್ರಿಗೆ ಅಷ್ಟು ಟಾಲೆಂಟ್ ಇಲ್ಲ. ಕೆಲವರಿದ್ದಾರೆ, ಇವ್ರ ಜೀವನನೇ ಒಂಥರ ಅವರ ಜೀವನದ ಬಗ್ಗೆ ಹೋಗ್ತದೆ. ಪ್ರಿಯರೇ, ಇಲ್ಲಿ ತಪ್ಪು ನಡೀತಾ ಇದೆ. ಯಾಕೆ ಇವತ್ತು ನಮ್ಮ ಧರ್ಮಕ್ಷೇತ್ರದಲ್ಲಿ, ಧರ್ಮ ಸಭೆಯಲ್ಲಿ ಭಕ್ತ ವಿಶ್ವಾಸಿಗಳು, ದೇವ ಸೇವಕರು ಕಡಿಮೆ ಆಗಕ್ಕೆ ಕಾರಣ ಏನಂದ್ರೆ, ಒಂದು ದೇವರ ಮಾತುಗಳನ್ನು, ಇದನ್ನು ಕಾಣಲಿಲ್ಲ, ದೇವರ ಮಾತುಗಳನ್ನು ಪ್ರಕಾರ ನಡೀಲಿಲ್ಲ. ಎರಡನೇದು, ಪ್ರವಾದಿಗಳು, ದೇವರು ನೇಮಕ ಮಾಡಿದ ಪ್ರವಾದಿಗಳು ತೋರಿಸಿದ ಸನ್ಮಾರ್ಗದಲ್ಲಿ ನಡೆಯಲಿಲ್ಲ. ಅನೇಕರು ದಾರಿ ತಪ್ಪಿ ಹೋಗುವುದಕ್ಕೆ, ವಿಶ್ವಾಸ ಕಡಿಮೆ ಆಗುವುದಕ್ಕೆ ಇದೇ ಕಾರಣ. ನಾವು ಯಾವಾಗೆಲ್ಲ ದೇವರು ನೇಮಕ ಮಾಡಿದ ಆ ಪ್ರವಾದಿಗಳಿಗೆ ಮಹತ್ವ ಕೊಟ್ಟು ಅವರು ತೋರಿದ ಸನ್ಮಾರ್ಗ ನಡೆಯುವಾಗಲೆಲ್ಲ ನೋಡಿ, ಆಶೀರ್ವಾದಗಳು ಜಾಸ್ತಿ ಆಗಿದೆ, ಅಭಿಷೇಕ ಜಾಸ್ತಿ ಆಗಿದೆ. ದೇವರು ಡೈರೆಕ್ಟ್ ಆಗಿ ಬಂದು ನಮ್ಮ ಹತ್ರ ಮಾತಾಡಲ್ಲ, ಡೈರೆಕ್ಟ್ ಆಗಿ ಒಬ್ಬರನ್ನ ನೇಮಕ ಮಾಡಿ ಕಳಿಸ್ತಾರೆ. ಒಂದು ಕಾರ್ಯ ಆಗ್ಬೇಕಾ, ಒಂದು ಕಾರ್ಯಗಳು ಇಲ್ಲಿ ನಡಿಬೇಕಾದ್ರೆ ಒಬ್ಬರನ್ನ ನೇಮಕ ಮಾಡಿ ಅಲ್ಲಿ ನಿಲ್ಲಿಸ್ತಾರೆ, ಆ ಸಮಯಕ್ಕೆ ನಿಲ್ಲಿಸ್ತಾರೆ. ಗಿಡ ನೆಡುವವರು ಒಬ್ಬರು, ಗುಂಡಿ ತಡೆಯುವವರು ಒಬ್ಬರು, ಅವರಿಬ್ಬರು ಅಗತ್ಯವಾಗಿ ಬೇಕಾದವರೇ. ಆದ್ರೆ ಅದನ್ನು ಬೆಳೆಸುವಂತ ದೇವರು, ಅವರಿಬ್ಬರಿಗೆ ಸಂಭಾಷಣೆ ಇದೆ, ಆದ್ರೆ ಒಬ್ರು ಬೇಕಾಗಿದೆ. ಅದನ್ನ ಇವರು ಗ್ರಹಿಸಿ, ನನಗೆ ಅನಿಸ್ತು ಅನೇಕ ಬಾರಿ ನಾವು ಇಲ್ಲಿ ಕೂಡ ಎಳೆಯುವುದು. ಇದಕ್ಕಾಗಿ ದಾನಿಯೇಲನು ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ, ತನ್ನ ಜನರಿಗಾಗಿ. ನಾವು ನೋಡುದು, ಈ 3 ಪ್ರವಾದಿಗಳು ಪ್ರಾರ್ಥನೆ ಮಾಡಿದ ವ್ಯಕ್ತಿಗಿಂತಲೂ ದಾನಿಯೇಲನ ಪ್ರಾರ್ಥನೆ ಅಮೋಘವಾದ ಪ್ರಾರ್ಥನೆ. ನಮ್ಮ ಜೀವನವನ್ನು ಪರಿಶೋಧಿಸಿ ನೋಡೋಣ. ದಿನೇ ಆ ಯೇಸಮ್ಮನ್ನು ಸ್ವೀಕರಿಸುವಾಗ ಅರ್ಥ ಮಾಡಿದ್ರು ಕೂಡ ಪರಿಪೂರ್ಣವಾಗಿ ನಾವು ದೇವರಿಗೆ ಆ ಸ್ಮರಣೆ ಮಾಡುತ್ತಾ ಇದೀವ, ದೇವರನ್ನ ಆ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ. ಎರಡನೇದು, ದೇವರು ನೇಮಕ ಮಾಡಿದ ಪ್ರವಾದಿಗಳನ್ನು ಎಂದಾದ್ರೂ ನಾವು ಒಂದು ತುಚ್ಛವಾದ ಮನಸ್ಸಿನಲ್ಲಿ ಗ್ರಹಿಸಿಕೊಳ್ಳದೆ ಅವರು ತೋರಿಸಿದ ಸನ್ಮಾರ್ಗದಲ್ಲಿ ನಾವು ನಡೆದಿದ್ದೀವಾ? ನಮ್ಮ ಅಂತರಂಗವನ್ನು ನಾವು ಪರಿಶೋಧಿಸಬಹುದು ಪ್ರಿಯರೇ. ಯಾಕೆಂದ್ರೆ ಅದು ಮಾಡಿದಾಗ ಮಾತ್ರ ಅಲ್ಲಿ ನಮಗೆ ಫಲ ಕೊಡಲು ಸಾಧ್ಯ. ಕುಟುಂಬದಲ್ಲಿ ಫಲ ಉಂಟಾಗ್ತದೆ, ಪ್ರಾರ್ಥನಾ ಜೀವನದಲ್ಲಿ ಫಲ ಉಂಟಾಗ್ತದೆ, ನಾವು ಕೈ ಹಾಕುವ ಕೆಲಸಗಳೆಲ್ಲ ಸಫಲವಾಗ್ತದೆ. ದೇವರು ಕೆಲವು ನಿಯಮಗಳನ್ನ ಮಾಡಿಟ್ಟಿದ್ದಾರೆ. ಇಲ್ಲಿ ದಾರಿ ತಪ್ಪಿ ಹೋಗುವಾಗ್ಲೇ ದಾನಿಯೇಲನು ಇದಕ್ಕಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ, ತನ್ನ ಜನರಿಗಾಗಿ.
ಯೇಸು ಸ್ವಾಮಿಯನ್ನೇ ಈ ಭೂಲೋಕಕ್ಕೆ ಕೊಟ್ಟ ಅವರಲ್ಲಿ ನಾವು ಎಷ್ಟು ವಿಶ್ವಾಸವಿಟ್ಟು ಸಮಯವನ್ನ ಕೊಡ್ತಾ ಇದ್ವಿ, ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ವಿ ಎಂಬುದನ್ನ ನಮಗೆ ಮನದಟ್ಟಾಗುವುದು. ಈಗ ನನಗೆ ಕೊಟ್ಟಿರುವ ಆ ಒಂದು ವಚನದ ಮೇಲೆ ಬರ್ತೇನೆ. 19ನೇ ಅಧ್ಯಾಯ, ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 19ನೇ ವಾಕ್ಯದಿಂದ ಓದೋಣ. ಸ್ವಾಮಿ ಕೇಳಿ, ಸ್ವಾಮಿ ಕ್ಷಮಿಸಿ, ಸ್ವಾಮಿ ಆಲಿಸಿ, ಕಾರ್ಯವನ್ನು ಸಾಧಿಸಿ, ತಡ ಮಾಡಬೇಡಿ. ನನ್ನ ದೇವರೇ, ನಿಮ್ಮ ಜನತೆ ಹಾಗೂ ನಿಮ್ಮ ನಗರ ನಿಮ್ಮ ಹೆಸರಿನವುಗಳು. ಆದ ಕಾರಣ ನಿಮ್ಮ ಹೆಸರನ್ನು ಕಾಪಾಡಿಕೊಳ್ಳಿ. ದಾನಿಯೇಲನು ಪ್ರಾರ್ಥನಾ ಮಾಡಿದ ಮೇಲೆ ಹೇಳ್ತಾ ಇದ್ದಾರೆ, ಸ್ವಾಮಿ ಕೇಳಿ, ಸ್ವಾಮಿ ಕರುಣಿಸಿ, ಸ್ವಾಮಿ ಆಡಿಸಿ, ಕಾರ್ಯವನ್ನು ಸಾಧಿಸಿ, ತಡೆ ಮಾಡಬೇಡಿ. ದಾನಿಯೇಲನಿಗೆ ತಡೆಕೊಳ್ಳಕ್ ಆಗ್ತಾ ಇಲ್ಲ. ಎಲ್ಲಿ ತನ್ನ ಜನ, ದೇವರ ಆರಿಸಿಕೊಂಡ ಜನ ಎಲ್ಲಿ ದೇವರ ಸನ್ನಿಧಾನದಿಂದ ದೂರ ಹೋಗ್ಬಿಡ್ತಾರೋ ಎಂಬ ಒಂದು ಆತಂಕ, ಶೈತಾನನ ವಸ್ತ್ರಕ್ಕೆ ಹೋಗಿ ಬಿದ್ದ್ಬಿಡ್ತಾರೆ. ಇದು ನೋಡಿ, ದಾನಿಯೇಲನಿಗಿದ್ದಂತ ಒಂದು ಭಾರ. ಒಂದು ಮುಖಂಡರಾದವರು, ದೇವರ ಸನ್ನಿಧಾನ ನಿಂತದ್ದವರು, ಎಲ್ಲಿ ಒಂದು ಆತ್ಮ ನಷ್ಟವಾಗ್ಬಿಡ್ತದೆಯೋ, ಸ್ವಲ್ಪ ತಡೆ ಮಾಡಿಬಿಟ್ರೆ ಎಲ್ಲಿ ಅವರು ದೇವರ ಸನ್ನಿಧಾನದ ದೂರ ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಅವರು ಪಾಪ ಮಾಡಿದ್ದಾರೆ ಸರಿ, ನಿಮಗೆ ದ್ರೋಹವಾಗಿ ಎಸಗಿದ್ದಾರೆ ಸರಿ. ಎಂದಿಗೂ ನೋಡಿ, ದಾನಿಯೇಲನು ದೇವರ ಮುಂದೆ ಆಯ್ಕೆ ಮಾಡ್ತಾರೆ, ಸ್ವಾಮಿ ತಡೆ ಮಾಡಬೇಡಿ, ಕ್ಷಮಿಸಿ, ಕರುಣಿಸಿ. ಅವ್ರು ಹೇಳ್ತಾ ಇದ್ದಾರೆ, ನನ್ನ ದೇವರೇ, ನಿಮ್ಮ ಜನತೆ ಹಾಗೂ ನಿಮ್ಮ ನಗರ ನಿಮ್ಮ ಹೆಸರುಗಳ ಆದ ಕಾರಣ ನಿಮ್ಮ ಹೆಸರನ್ನು ಕಾಪಾಡಿಕೊಳ್ಳಿ. ಕೊನೆಯಲ್ಲಿ ದೇವರ ಮೇಲೇನೆ ಹೇಳ್ತಾ ಇದ್ದಾರೆ, ನಿಮಗೆ ಹೆಸರಿದೆ, ಒಳ್ಳೆ ಒಂದು ಹೆಸರಿದೆ, ನಿಮ್ಗೆ ಒಳ್ಳೆ ಒಂದು ಏನೋ ಆ ಒಂದು ದೇವರು ಅಂತ ಹೇಳಿದ್ರೆ ಎಲ್ಲಾ ರೀತಿಯಲ್ಲೂ ನಿಮಗೆ ಮಾಡುವ ಒಂದು ಸಾಧನ ನಿಮಗಿದೆ. ಆ ಹೆಸರನ್ನ ನೀವು ಈಗ ಹೇಳಿದಾದ್ರೂ ದೇವರು ಕರುಣೆ ತೋರಿಸ್ಬಿಡೋದಂತ ದಾನಿಯೇಲನ ಒಂದು ಪ್ರಾರ್ಥನೆ. ಅವ್ರನ್ನ ಸ್ವಲ್ಪ ಒಂಚೂರು ಹೋಗಿದ್ದೀವಿ, ಅವ್ರನ್ನ ಸ್ವಲ್ಪ ಇದು ಮಾಡಿದ್ರೆ ನೀವು ಹಾರಿಸಿಕೊಂಡು. ನಾನು ಒಮ್ಮೊಮ್ಮೆ ನನ್ನ ಮಗಳಿಗೆ ಸ್ವಲ್ಪ ಕಾಯಿಲೆ ಆದಾಗ, ಸ್ವಲ್ಪ ಇದ್ದಾದಾಗ ನನ್ನ ಮನೇಲಿ ಅಳ್ತಾರೆ. ಇವು ಮೊನ್ನೆ ನನ್ನ ಮಗಳು ಇದ್ದಕ್ಕಿದ್ದಂಗೆ ತರ ಬಿದ್ಬಿಟ್ರು, ಒಂದ್ 2 ನಿಮಿಷ ಎದ್ದಲಿಲ್ಲ, ನೀರಿಗೆ ಹಾಕ್ತರು ಏನಿಲ್ಲ, ಇದು ಹಂಗೆ ಉಸಿರು ಕಟ್ಟಂಗ ಆಗೋಯ್ತು. ನನ್ನ ಮಿಸಸ್ ಹಾಗೆ ಭಯವ ಕೊಟ್ಬಿಟ್ರು, ಅದಂಗೆ ಎದ್ರು ಬಿಟ್ರು. ಅವ್ರು ರಾತ್ರಿ ನನ್ನ ಮಿಸಸ್ ನಿದ್ದೆ ಮಾಡಿಲ್ಲ, ಆದ್ರೆ ನಾನು ಹಾಯಾಗಿ ನಿದ್ದೆ ಮಾಡ, ಚೆನ್ನಾಗಿ ನಿದ್ದೆ ಮಾಡ, ನನ್ಗೇನ್ ಟೆನ್ಷನ್ ಕಾಣಲಿಲ್ಲ. ಕಾರಣ ಏನಂದ್ರೆ ದೇವರು ಕೊಟ್ಟವರು, ದೇವರು ತಕೊಂಡವರು, ಅವ್ರ ಚಿಂತೆ ಇಲ್ಲದೆ ಒಂದು ಕೂದಲು ಕೂಡ ಕೆಳಗೆ ಬಿಡೋದಿಲ್ಲ. ನಾವು ಯಾಕ್ರಿ ಭಯ ಪಡಬೇಕು? ಶೋಧನೆಗಳು ಬರ್ತವೆ, ವೇದನೆಗಳು ಬರ್ತವೆ. ಆ ಒಂದು ಮೈಂಡ್ ಸೆಟಪ್ ನನಗಿದ್ದು, ದೇವರೇ ನೀವಲ್ವಾ ಕೊಟ್ಟಿದ್ದು. ಸಮಸ್ಯೆಗಳು ಬರುವಾಗ, ಕಾರ್ಯಗಳು ಬರುವಾಗ ನಾನು ಯೋಚನೆ ಮಾಡ್ತೀನಿ, ಮೊದಲು ದೇವರಿಗೆ ಹಾಕ್ತೀನಿ, ನೀವೆಲ್ವಾ ನಮ್ಗೆ ಕೊಟ್ಟಿದ್ದು, ನೀವೆಲ್ವಾ ಮಕ್ಕಳನ್ನ ಕೊಟ್ಟಿದ್ದು, ನೀವೆಲ್ವಾ ಕುಟುಂಬ ಕೊಟ್ಟಿದ್ದು, ನೀವು ನಡೆಸ್ರಿ. ದಾನಿಯೇಲನು ಹೇಳ್ತಾ ಇದ್ದೇನೆ, ನಿಮ್ಮ ಹೆಸರನ್ನಾದ್ರೂ ಕಾಪಾಡಿಕೊಳ್ಳಿ. ದೇವ್ರು ಸುಮ್ಮನೆ ಇರ್ತಾರ? ಒಂದು ದೇವ ಸೇವಕರು ಮಾಡುವಂತ ಕಾರ್ಯಗಳು, ಸ್ವಾಮಿ ನಿಮಗೆ ಹೆಸರು ಇದೆಯಲ್ಲ, ನಿಮ್ಗಂತೂ ಒಂದು ತಾಳಂತ ಇದೆಯಲ್ಲ, ನೀವಂತೂ ಒಂದು ಇದ್ರಲ್ಲಿ ನಿಂತಿದ್ದೀರಲ್ಲ, ಅದನ್ನೆಲ್ಲಾದ್ರೂ ಕಾಪಾಡಿಕೊಳ್ಳ್ರಿ ಎಂದು ಆ ವೈಟ್ ನಿಂದ ದಾನಿಯೇಲನು ದೇವನ ಮುಂದೆ ತಡೆ ಮಾಡಬೇಡಿ, ತಡೆ ಮಾಡಿದಷ್ಟು ಆತ್ಮಗಳು ನಷ್ಟವಾಗ್ತದೆ, ಬೇಗನೆ ಉತ್ತರ ಕೊಡಿ ಎಂದು ಹೇಳಿ ದಾನಿಯೇಲನು ದೇವನ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನು ಮುಂದುವರಿಸುವ ಓದಿ ಸಿಸ್ಟರ್. ನಾನು ಬಾಯಿ ಬಿಟ್ಟು ಬೇಡಿಕೊಂಡೆ, ನನ್ನ ಮತ್ತು ನನ್ನ ಜನರಾದ ಇಸ್ರಾಯೇಲರ ಪಾಪವನ್ನು ಅರಿಕೆ ಮಾಡುತ್ತಾ, ನನ್ನ ದೇವರ ಪವಿತ್ರ ಪರ್ವತದ ವಿಷಯವಾಗಿ ದೇವರಾದ ಸರ್ವೇಶ್ವರನಿಗೆ ಭಿನ್ನಯಿಸಿದೆ. ಹೀಗೆ ಪ್ರಾರ್ಥನೆ ಮಾಡುತ್ತಿರುವಾಗಲೇ ಮೊದಲು ನನ್ನ ಕನಸಿನಲ್ಲಿ ಕಂಡ ಗ್ಯಾಬ್ರಿಯೇಲನೆಂಬ ವ್ಯಕ್ತಿ ಅಸುರಸುರಾಗಿ ಹಾರಿ ಬಂದು ಸಂಧ್ಯಾ ನೈವೇದ್ಯ ಸಮಯದಲ್ಲಿ ನನ್ನನ್ನು ಸೇರಿ ನನ್ನೊಂದಿಗೆ ಮಾತಾಡಿ ಹೀಗೆಂದು ಉಪದೇಶ ಮಾಡಿದನು. ದಾನಿಯೇಲನೇ, ನಿನಗೆ ಜ್ಞಾನ ಬೋಧೆ ಮಾಡಲು ಈಗ ಬಂದಿದ್ದೇನೆ. ನಿನ್ನ ವಿಜ್ಞಾಪನೆಯ ಆರಂಭದಲ್ಲೇ ದೇವರ ಅಪ್ಪಣೆಯಾಯಿತು, ಅದನ್ನು ನಿನಗೆ ತಿಳಿಸಲು ಇಲ್ಲಿಗೆ ಬಂದಿದ್ದೇನೆ. ನೀನು ದೇವರಿಗೆ ಅತಿ ಪ್ರಿಯನು. ಈ ದೈವೋಕ್ತಿಯನ್ನು ಆಲೋಕಿಸು, ಈ ದರ್ಶನವನ್ನು ಗ್ರಹಿಸಿಕೋ. ನೋಡಿ ಪ್ರಿಯರೇ, 8:15 ವಾಕ್ಯ ಓದಿ. 8:15 ದಾನಿಯೇಲ 8:15. ದಾನಿಯೇಲನಾದ ನಾನು ಈ ಕನಸನ್ನು ಕಂಡು ಅದನ್ನು ಗ್ರಹಿಸಲು ಪ್ರಯತ್ನಿಸುತ್ತಿರುವಾಗ ತಟ್ಟನೆ ಮನುಷ್ಯ ರೂಪ ಹೊಂದಿದ ಒಬ್ಬ ನನ್ನೆದುರಿಗೆ ನಿಂತನು. ಆಗ ಗ್ಯಾಬ್ರಿಯೇಲನೇ,
ಕನಸಿನ ಅರ್ಥವನ್ನು ಇವನಿಗೆ ತಿಳಿಯಪಡಿಸು ಎಂದು ನೋಡಿ. ಮನುಷ್ಯ ಸಾಕು. ಇದೇ ಗಾಬ್ರಿಯೇಲ್ ದೂತನು ಮತ್ತೊಮ್ಮೆ ಈ ದಾನಿಯೇಲನ ಪ್ರಾರ್ಥನೆ ಕೇಳಿ ದೇವರು ದಾನಿಯೇಲನಿಗೆ ಕಳಿಸ್ಕೊಡ್ತಾ ಇದ್ದಾರೆ. ದಾನಿಯೇಲನ ಉದ್ದೇಶ ಏನು? ಪ್ರಾರ್ಥನೆ ಮನುಷ್ಯರೆಲ್ಲರೂ ರಕ್ಷಣೆ ಪಡೆಯಬೇಕು ಎಂಬುದು ದಾನಿಯೇಲನ ಪ್ರಾರ್ಥನೆ. ಆದ್ರೆ ಇಲ್ಲಿ ವಚನ ಹೇಳ್ತಾ ಇದೆ, ದಾನಿಯೇಲನ ಜ್ಞಾನ ಬುಕ್ಷಿಸಕ್ತಿ ಕಡಿಮೆ ಆಗಿದೆ ಎಂದು. ಆ ವಚನ ಇನ್ನೊಂದ್ಸತಿ ಓದಿಸುತ್ತೆ. 9:21. ಹೀಗೆ ಪ್ರಾರ್ಥನೆ ಮಾಡುತ್ತಿರುವಾಗಲೇ ಮೊದಲು ನನ್ನ ಕನಸಿನಲ್ಲಿ ಕಂಡ ಗ್ಯಾಬ್ರಿಯೇಲನೆಂಬ ವ್ಯಕ್ತಿ ಹಸುರಸುರಾಗಿ ಹಾರಿ ಬಂದು ಸಂಧ್ಯಾ ನೈವೇದ್ಯ ಸಮಯದಲ್ಲಿ ನನ್ನನ್ನು ಸೇರಿ ನನ್ನೊಂದಿಗೆ ಮಾತಾಡಿ ಹೀಗೆಂದು ಉಪದೇಶ ಮಾಡಿದನು. ದಾನಿಯೇಲನೇ, ಓದಿ. ದಾನಿಯೇಲನೇ, ನಿನಗೆ ಜ್ಞಾನ ಬೋಧೆ ಮಾಡಲು ಈಗ ಬಂದಿದ್ದೇನೆ. ನಿನಗೆ ಜ್ಞಾನ ಬೋಧನೆ ಮಾಡಲು ಈಗ ನಾನು ಬಂದಿದ್ದೇನೆ. ಅಂದ್ರೆ ದಾನಿಯೇಲನಿಗೆ ಜ್ಞಾನ ಇಲ್ವಾ? ನೋಡಿ, ಕೆಲವು ಸಮಯದಲ್ಲಿ ಕೆಲವು ಕಾರ್ಯದಲ್ಲಿ ಪ್ರಾರ್ಥನೆ ಮಾಡುವ ಎಷ್ಟು ಅಭಿಷೇಕ ಪಡೆದ ದಾನಿಯೇಲನು, ದೇವರಿಗೆ ಪ್ರಿಯಪಟ್ಟ ದಾನಿಯೇಲನಿಗೆ ದೇವರ ಚಿತ್ತದಲ್ಲಿರುವಂತ ಜ್ಞಾನದ ಕೊರತೆ ಸ್ವಲ್ಪ ಕಡಿಮೆ ಇದೆ ಎಂದು ಈ ದೂತರು ಬಂದು ಸಂದೇಶ ಕೊಡ್ತಾ ಇದ್ದಾರೆ. ಏನಿದು ಕಡಿಮೆ ಜ್ಞಾನದ ಕೊರತೆ ಅಂದ್ರೆ, ದಾನಿಯೇಲನಿಗೇನು, ಸ್ವಾಮಿ ತಡ ಮಾಡಬೇಡಿ, ಬೇಗನೆ ಬಂದು ಕ್ಷಮಿಸಿ, ನೀವು ಮಹಾನತರು, ನಿಮ್ಮ ಹೆಸರುಗಳನ್ನು ಕಾಪಾಡಿಕೊಳ್ಳಿ ಎಂದು ದಾನಿಯೇಲನ ಮನಸ್ಸಿನಲ್ಲಿದೆ. ಆದ್ರೆ ದೇವರ ಚಿತ್ತ ಬೇರೆ ಇದೆ. ದೇವರ ಚಿತ್ತ ಈ ಅಧ್ಯಾಯಗಳು ಓದಿ ನೋಡುವಾಗ ಗೊತ್ತಾಗುವಾಗ ಒಂದು ಕಾಲಕ್ರಮಣ ಇದೆ, ಎಲ್ಲದಕ್ಕೂ ಒಂದು ಸಮಯ ಇದೆ. ಎಲ್ಲ ಹೀಗೆ ಹಾಕ್ಬಿಡ್ಬೇಕು ಅಂತ ಏನಿಲ್ಲ. ಕಷ್ಟಗಳು, ಕ್ರೂರಗಳು, ಅನ್ಯಾಯ, ಅಕ್ರಮ ಕೆಲವು ಸಮಯಗಳೆಲ್ಲ ಒಂದೊಂದು ನಡೀತಾನೆ ಇರ್ತವೆ. ಅದ್ರ ಪ್ರಕಾರನೇ ಹೋಗ್ಬೇಕು ಹೊರತು ಈಗೇನೆ ನೋಡಿ ಪಾಪ ಮಾಡಿದ್ದಾರೆ ಎಲ್ಲರನ್ನೂ ತಗೊಂಡ್ಬಂದು ಒಟ್ಟಿಗೆ ಹಾಕ್ಬಿಟ್ಟು ಎಲ್ಲರೂ ಕ್ಷಮೆ ಪಡಿಬೇಕೆಂದು ದಾನಿಯೇಲನ ಆ ಒಂದು ಮನಸ್ಸಲ್ಲಿ ಇತ್ತೇನೋ, ದಾನಿಯೇಲನ ಆ ಒಂದು ಗ್ರಹಿಸಿಕೆ ಇತ್ತೇನೋ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ನಿನಗೆ ಜ್ಞಾನ ಬೋಧೆಯ ಪಡೆಯುವುದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ಫಿಲಿಪ್ಪಿಯರಿಗೆ ಬರೆದ ಪತ್ರ, ಅದನ್ನೇ ಫಿಲಿಪ್ಪಿಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ 8ನೇ ವಾಕ್ಯ ಸಂತ ಪೌಲರು ಹೇಳ್ತಾ ಇದ್ದಾರೆ. ಓದಿ. ಫಿಲಿಪ್ಪಿಯರಿಗೆ ಬರೆದ ಪತ್ರ ಹೊಸ ಒಡಂಬಡಿಕೆಯಲ್ಲಿ 3ನೇ ಅಧ್ಯಾಯ 8ನೇ ವಾಕ್ಯ. ನಿಶ್ಚಯವಾಗಿ ನನ್ನ ಪ್ರಭು ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳುವುದೇ ಉತ್ಕೃಷ್ಟವಾದದ್ದೆಂದು ಮನದಟ್ಟಾಗಿರುವುದರಿಂದ ಸಮಸ್ತವನ್ನು ವ್ಯರ್ಥವೆಂದೇ ಎಣಿಸುತ್ತೇನೆ. ನೋಡಿ, ದೇವರನ್ನು ನೋಡಿ, ಅವರನ್ನ ಅರ್ಥ ಮಾಡ್ಕೊಟ್ಬಿಟ್ಟು ಎಲ್ಲ ಸಾಕು, ಎಲ್ಲ ಅರ್ಥ ಆಗ್ಬಿಡ್ತದೆ. ಮತ್ತೆ ಬಾಕಿದೆಲ್ಲ ಏನು ಬೇಕಾಗಿಲ್ಲ, ಬಾಕಿ ಕಾರ್ಯಗಳು ಎಲ್ಲ ಕಸ. ಅವರನ್ನ ಅರ್ಥ ಮಾಡಿ. ಇಲ್ಲಿ ದಾನಿಯೇಲನಿಗೆ ಆ ಒಂದು ಕೊರತೆ ಇದೆ. ದೇವರ ಚಿತ್ತ ಏನು, ದೇವರ ಯೋಚನೆ ಏನು? ಕೆಲವೊಮ್ಮೆ ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಕೆಲವೊಮ್ಮೆ ನಮ್ಗೆ ನಮ್ಮ ಯೋಚನೆಗಳು ನಾವು ಪ್ರಾರ್ಥಿಸ್ತಾನೇ ಇರ್ತೀವಿ. ಪ್ರಾರ್ಥನೆ ತಗೊಳ್ಳುವವರು ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಅವರ ಕಷ್ಟಗಳು, ಅವರ ಕಾರ್ಪಣೆಗಳು. ನೋಡಿ, ಕೆಲವೊಮ್ಮೆ ಪ್ರಾರ್ಥನೆ ಮಾಡಿದ್ರು ಹೋಗ್ತಾರೆ, ಹುಷಾರಿಲ್ಲದ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಗ ಒಂದ್ 2-3 ದಿನ ಆಯ್ತು ಸತ್ತೋದ್ರಂತ ಸುದ್ದಿ ಬರ್ತದೆ. ಯಾಕೆ? ನಾನು ನಿಮ್ಗೆ ಈಗ ನಮ್ಮ ಕಣ್ಣು ಮುಂದೆ ನಡೆದ ಘಟನೆಗಳು, ಕಳೆದ ದಿನಗಳಲ್ಲಿ ನಮ್ಮ ಮೈಸೂರು ಬಿಷಪ್ ವಿಲಿಯಂ ಅವರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ, ಸ್ವಾಮಿ ಮತ್ತೆ ನಮ್ಮ ಮೈಸೂರು ಪ್ರಾಂತ್ಯಕ್ಕೆ ಕೊಡಿ ಅವ್ರನ್ನ ಎಂದು. ನಡೀತಾ? ಆಸೆ, ಕೆಲಸ ಕಾರ್ಯಗಳು ಚೆನ್ನಾಗಿ ಮಾಡಿದ್ದಾರೆ, ನಮ್ಗೆ ಬಿಷಪ್ ಬೇಕು ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದೆ. ಕೆಲವೊಮ್ಮೆ ದೇವರ ಅರಿವು, ದೇವರ ಜ್ಞಾನ, ದೇವರ ಆ ಕೊರತೆ ದಾನಿಯೇಲನಿಗೂ ಇತ್ತು ಪ್ರಿಯರೇ. ದಾನಿಯೇಲನೇನು ಪಾಪ ಮಾಡಿದ ವ್ಯಕ್ತಿ, ಎಲ್ಲರೂ ಪಾಪಗಳು. ನೀವು ಕರುಣಾಮೂರ್ತಿ ಅಲ್ವಾ, ನೀವು ದಯವಂತರಲ್ವಾ, ನೀವು ದೇವರಂತ ಹೆಸರು ಕೊಟ್ಟವರಲ್ಲ, ಆ ಹೆಸರನ್ನು ಉಳಿಸ್ಕೊಳ್ಳಿ ಎಂದು ಹೇಳಿ ಅವರೆಲ್ಲರನ್ನು ನೀವು ಕ್ಷಮಿಸಿದ್ರಿ ಎಂಬುದು. ಆದ್ರೆ ದೇವರ ಅದಲ್ಲ. ದೇವರ ಚಿತ್ತ ಏನು ನಾವು ಓದುವಾಗ ಗೊತ್ತಾಗುತ್ತೆ. ಮುಂದೆ 24 ಓದಿಸಿದೆ. ಧರ್ಮವನ್ನು ಅಧರ್ಮವನ್ನು ಕೊನೆಗಾಣಿಸುವುದಕ್ಕೆ, ಅಪರಾಧವನ್ನು ನಿವಾರಿಸುವುದಕ್ಕೆ, ಸನಾತನ ಧರ್ಮವನ್ನು ಸ್ಥಾಪಿಸುವುದಕ್ಕೆ, ದರ್ಶನವನ್ನು ಪ್ರದಕ್ಕೆ. ಮತ್ತೊಂದ್ಸತಿ ಓದಿ, ಯಾರೋ ಒಬ್ರು ಓದಿ. ಅಧರ್ಮವನ್ನು ಕೊನೆಗಾಣಿಸುವುದಕ್ಕೆ, ಪಾಪಗಳನ್ನು ತೀರಿಸುವುದಕ್ಕೆ, ಅಪರಾಧವನ್ನು ನಿವಾರಿಸುವುದಕ್ಕೆ,
ಸನಾತನ ಧರ್ಮವನ್ನು ಸ್ಥಾಪಿಸುವುದಕ್ಕೆ ದರ್ಶನವನ್ನು ಪ್ರವಾದಿಯ ನುಡಿಯನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡುವುದಕ್ಕೆ ಅತಿ ಪರಿಶುದ್ಧವಾದುದನ್ನು ಅಭಿಷೇಕಿಸುವುದಕ್ಕೆ ನಿನ್ನ ಜನಕ್ಕೂ ನಿನ್ನ ಪವಿತ್ರ ನಗರಕ್ಕೂ 70 ವರ್ಷಗಳು ಕಳೆಯಬೇಕೆಂದು ನಿಷ್ಕರ್ಷೆಯಾಗಿದೆ. ಆಗಿದೆ. ಎಷ್ಟು ವರ್ಷ ಕಳಿಬೇಕು? ಎಷ್ಟು ವರ್ಷ? 770. 770 ವರ್ಷ ಕಳಿಬೇಕು ಎಂದು. ಅದ್ರ ದಾನಿಯೇಲನಿಗೆ ಏನು? ದಾನಿಯೇಲನ ಪ್ರಾರ್ಥನೆ ಏನು? ಸ್ವಾಮಿ ಈಗಲೇ ಆಗಿರ್ಬೇಕು. ತಡ ಮಾಡಬೇಡಿ, ಈ ಕ್ಷಣವೇ ಆಗ್ಬೇಕು ಕಾರ್ಯ. ಅನೇಕ ಬಾರಿ ನಾವು ತೆಲುಗು ಹೋಗಿ ಪ್ರಾರ್ಥನೆ ಮಾಡಿದ ತಕ್ಷಣ ಈ ಕುಟುಂಬ ಆಗ್ಬಿಡ್ಬೇಕು, ಪ್ರಾರ್ಥನೆ ಮಾಡಿದ ತಕ್ಷಣ ಸಾಲ ತೀರೋಗ್ಬಿಡ್ಬೇಕು, ಪ್ರಾರ್ಥನೆ ಮಾಡಿದ ತಕ್ಷಣ ರೋಗ ಬಿಟ್ಟೋಗ್ಬಿಡ್ಬೇಕು. ಯಾಕಂದ್ರೆ ಯೇಸು ಸ್ವಾಮಿ ಸತ್ತವ್ರನ್ನ ಎಬ್ಬಿಸ್ಬಿಟ್ಟಿದ್ದಾರಲ್ಲ, ಏನೋ ಒಂದು ಪಾಯಿಂಟ್ ತಗೊಂಡು ಮತ್ತೆ ಪ್ರಾರ್ಥನೆ ಮಾಡ್ಬಿಡೋದು. ನೀವ್ ಎಬ್ಬಿಸಿದಿರಲ್ಲ ಸ್ವಾಮಿ, ಈಗ ಎಬ್ಬಿಸ್ಬಿಡಿ, ಈ ಕಾಯಿಲೆ ಇಲ್ಲ ಪ್ರಿಯರೇ. ಕೆಲವು ವರ್ಷಗಳು, ಕೆಲವು ಸಮಯಗಳು ಕಾಯಲೇಬೇಕು. ನೋಡಿ, ವಚನ ಹೇಳ್ತಾ ಇದೆ, ಅಧರ್ಮವು ಕೊನೆಗಾಣಿಸುವುದಕ್ಕೆ, ಪಾಪಗಳನ್ನು ತಿರಸ್ಕರಿಸುವುದಕ್ಕೆ, ಅಪರಾಧವನ್ನು ನಿವಾರಿಸುವುದಕ್ಕೆ, ಸನಾತನ ಧರ್ಮವನ್ನು ಸ್ಥಾಪಿಸುವುದಕ್ಕೆ, ಧರ್ಮಶಾಸ್ತ್ರವನ್ನು ಪ್ರವಾದಿಯ ನುಡಿಯನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡುವುದಕ್ಕೆ, ಅತಿ ಪರಿಶುದ್ಧವಾದದ್ದನ್ನು ಅಭಿಷೇಕಿಸುವುದಕ್ಕೆ ನಿನ್ನ ಜನಕ್ಕೂ ನಿನ್ನ ಪವಿತ್ರ ನಗರಕ್ಕೂ 770 ವರ್ಷಗಳು ಕಳೆಯಬೇಕೆಂದು ದಾನಿಯೇಲನಿಗೆ ಈ ಸಂದೇಶವನ್ನ ದೂತರು ಕಳಿಸ್ತಾ ಇದ್ದಾರೆ. ಎಷ್ಟು ಸಂದೇಶ! ಈ ರೀತಿ ಸಂದೇಶಗಳು ಸಿಗ್ತಾ ಇದೆಯಾ ದೇವ ಮಕ್ಕಳಿಗೆ? ಇದು ಮುಖ್ಯ. ವಚನ ಸಾರಬಹುದು, ಪ್ರಾರ್ಥನೆ ಮಾಡಬಹುದು, ಅಂದ್ರೆ ಈ ಸಂದೇಶ ಇದೆಯಲ್ಲ, ಇದು ಎಲ್ರಿಗೂ ಸಿಕ್ಕಲ್ಲ. ಯಾಕೆಂದ್ರೆ ದೇವದೂತರು ಹೇಳ್ತಾ ಇದ್ದಾರೆ, ಇನ್ನು ದೇವರಿಗೆ ಅತಿ ಪ್ರಿಯನು, ದೇವರಿಗೆ ಮೆಚ್ಚುಗೆ ಆದವನು, ಇನ್ನು ಪ್ರಾರ್ಥನೆ ಮಾಡಿದ ದಿನಲ್ಲೇ ದೇವರಿಗೆ ಆ ಪ್ರಾರ್ಥನೆ ಹೋಗ್ಬಿಟ್ಟಿದೆ. ನೀನು ಯಾವಾಗ ಈ ವಿಷಯವನ್ನ ಪ್ರಾರ್ಥನೆ ಮಾಡಿದೋ ಆವಾಗಲೇ ಅಲ್ಲಿ ಹೋಗ್ಬಿಟ್ಟಿದೆ. ಯಾಕೆಂದ್ರೆ ನೀನು ದೇವರಿಗೆ ಅತಿ ಪ್ರಿಯನು. ಪ್ರಿಯರೇ, ಅತಿ ಪ್ರಿಯರಾದಾಗ ಮಾತ್ರ ತಕ್ಷಣ ಒಂದು ದೇವರು ವ್ಯಕ್ತವಾಗಿ ದೂತರನ್ನ ಕಳಿಸಿ ಈ ಸಂದೇಶವನ್ನು ಈಗಲೂ ಕೆಲವು ದೇವ ಜನರಿಗೆ ಕೊಡ್ತಾ ಇದ್ದಾರೆ. ಅದರಿಂದ ನಾವು ಸ್ವಲ್ಪ ಮಾತ್ರ ಉಳಿತಾ ಇದ್ದೀವಿ. ತಕ್ಷಣ ಎಲ್ಲ ನಡೆಯಲ್ಲ, ತಕ್ಷಣ ಎಲ್ಲ ಕಾರ್ಯ ಆಗಲ್ಲ. ಅದಾಗುವುದು ದೇವರ ಚಿತ್ತ ಇರಲ್ಲ. ಅದು ಮಾಡೋದು, ಯಾಕಂದ್ರೆ ಸೈತಾನಿಗೂ ಅದ್ಭುತ ಮಾಡೋ ಕಾರ್ಯಗಳಿದೆ. ಈಗ ಸೈತಾನು ಅದ್ಭುತ ಮಾಡ್ತಾನೆ. ಈಗ ಕೆಲವು ಕಡೆ ಎಲ್ಲ ಕೆಲವು ಕಡೆ ಹೋಗ್ತಾರೆ, ಹಾಗೆ ಈಗ ತಾತ್ಕಾಲ ಏನ್ ಖುಷಿಯಾಗಿ ಬರ್ತಾರೆ ಸ್ವಲ್ಪ ದಿನ. ಆದ್ರೆ ಇಲ್ಲಿ ಕೆಲವು ಸಂಕಟಗಳು, ಕೆಲವು ನೋವುಗಳನ್ನ ಅನುಭವಿಸಬೇಕು. ನಾವು 1 ಥೆಸಲೋನಿಗೆ ಬರೆದ ಪತ್ರ 2ನೇ ಅಧ್ಯಾಯ 5ನೇ ವಾಕ್ಯ ನಾವು ಓದೋಣ. 1 ಥೆಸಲೋನಿಗೆ ಬರೆದ ಪತ್ರ 2ನೇ ಅಧ್ಯಾಯ 5ನೇ ವಾಕ್ಯ. 2ನೇ ಅಧ್ಯಾಯ 5ನೇ ವಾಕ್ಯ. 2 ಥೆಸಲೋನಿಗೆ ಬರೆದ 2 ಥೆಸಲೋನಿಯವರಿಗೆ ಬರೆದ ಪತ್ರ 2ನೇ ಅಧ್ಯಾಯ 5ನೇ ವಾಕ್ಯ. ನಾನು ನಿಮ್ಮೊಡನೆ ಇದ್ದಾಗಲೇ ಇದೆಲ್ಲವನ್ನು ತಿಳಿಸಿದ ನೆನಪು ನಿಮಗಿಲ್ಲವೇ? ನಿಯಮಿತ ಕಾಲಕ್ಕೆ ಮುಂಚೆ ಕಾಣಿಸಿಕೊಳ್ಳದಂತೆ ಅವನನ್ನು ತಡೆ ಹಿಡಿದಿರುವುದು ಯಾವುದೆಂದು ನೀವು ಬಲ್ಲಿರಿ. ಅಧರ್ಮವು ಈಗಾಗಲೇ ಗುಪ್ತವಾಗಿ ತನ್ನ ಕೆಲಸವನ್ನು ಸಾಧಿಸುತ್ತಿದೆ. ತಡೆಗಟ್ಟಿರುವವನು ದಾರಿ ಬಿಡುವ ತನಕ ಅದು ಗುಪ್ತವಾಗಿಯೇ ಇರುವುದು. ನೋಡಿ, ಅಧರ್ಮವು ಏನ್ ಮಾಡ್ತಾ ಇದೆ? ಈಗಾಗಲೇ ಗುಪ್ತವಾಗಿ ತನ್ನ ಕೆಲಸವನ್ನು ಸಾಧಿಸ್ತಾ ಇದೆ. ಗುಪ್ತವಾಗಿ ಅಂದ್ರೆ ಏನು? ಗುಪ್ತವಾಗಿ ಅಂದ್ರೆ ಅಧರ್ಮ ಅಂದ್ರೆ ಏನು? ಸೈತಾನನ ಕೆಲವು ಕಾರ್ಯಗಳು. ಅದಕ್ಕೆ ಸಮಯ ಬಂದಿಲ್ಲ, ಆದ್ರೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸ್ತಾ ಇದೆ. ನೋಡಿ, ನಾವು ಕೆಲವೊಮ್ಮೆ ನಮ್ಮನೆ ತಗೊಳ್ಳೋಣ, ಬೇರೆಯವ್ರು ಬೇಡ, ದೊಡ್ಡ ಸ್ಥಿತಿಯಾಗಿ ಬೇಡ. ನಿಜವಾಗ್ಲೂ ನಾವು ದೈಹಿಕವಾದ ಕೆಲವು ಕಾರ್ಯಗಳಿಗೆ, ಕೆಲವು ಸ್ವಭಾವಗಳಿಗೆ ಬಳಿ ಆಗದೆ, ನಾನು ಇವತ್ತು ಪ್ರಾರ್ಥನೆ ಮಾಡಿದಾಗ ಅದೇ ನನ್ನ ಮೇಲೆ ಬಂತು. ಕೆಲವೊಮ್ಮೆ ಈ ಪಾಪದ ಕ್ರಿಯೆಗಳು ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಸೀಕ್ರೆಟ್ ಆಗಿ ನಮ್ಮ ಒಳಗಡೆ ಕ್ರಿಯೆ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಅದು ನಮ್ಮ ಮನಸ್ಸಲ್ಲಿರ್ಬೋದು, ನಮ್ಮ ಯೋಚನೆಯಲ್ಲಿರ್ಬೋದು. ತಕ್ಷಣ ಸ್ವಲ್ಪ ಜ್ಞಾನೋದಯ ಆದಾಗ ನಾನು ಯಾಕೆ ಇತ್ತ ಯೋಚನೆಗೆ ಬಂದೆ ಅಂತ ಹೇಳಿ ಪವಿತ್ರ ನಮಗೆ ಪ್ರೇರಣೆ ಕೊಟ್ಟು ಮತ್ತೆ ನಾವು ದೇವರ ಹತ್ರ ಬರ್ತೀವಿ. ನನಗೆ ಇವತ್ತು ಆದ ಅನುಭವ ಆಗಿದೆ. ನಮ್ಮನ್ನು ಕೆಡಿಸುವುದಕ್ಕಾಗಿ, ನಮ್ಮನ್ನು ಬಿಡಿಸುವುದಕ್ಕಾಗಿ, ನಮ್ಮ ವೀಕ್ನೆಸ್ ಪಾಯಿಂಟ್
ತಗೊಂಡು ಹೋಗಿ ನಮ್ಮನ್ನು ಬಿಡಿಸುವುದಕ್ಕೆ ಗುಪ್ತವಾಗಿ ಕೆಲವು ಹೊರಗಡೆ ಬೇಡ, ನಮ್ಗೆ ಬೇರೆದೆಲ್ಲ ಬೇಡ. ನಮ್ಮ ಆತ್ಮನೇ ನಾವು ಪರಿಶೋಧಿಸಿ ನೋಡೋಣ. ನನ್ನನ್ನು ನಾನು ಪರಿಶೋಧಿಸಿ ನೋಡುವುದಾದ್ರೆ ಕೆಲವೊಮ್ಮೆ ನನ್ನ ಒಳಗಡೆನೆ ಇದು ನನಗೆ ಗೊತ್ತಿಲ್ಲದ ರೀತಿಯಲ್ಲಿ ನನ್ನ ಬಿಡಿಸುವುದಕ್ಕಾಗಿ ನನ್ನ ದೇಹದ ದುರಿಚಿಗಳು, ನನ್ನ ಕಣ್ಣಿನ ದುರಿಚಿಗಳು, ನನ್ನ ಮನಸ್ಸಿನ ದುರಿಚಿಗಳು ನನಗೆ ಗೊತ್ತಿಲ್ಲದ ರೀತಿಯಲ್ಲಿ ಒಳಗೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಗುಪ್ತವಾಗಿ, ಬಹಿರಂಗವಾಗಿ ಅಲ್ಲ, ತನ್ನ ಕಾರ್ಯವನ್ನು ಸಾಧಿಸ್ತಾ ತನ್ನ ಕಾರ್ಯ ಹೇಗಾದ್ರೂ ಮಾಡಿ ಇವನನ್ನು ಬಿಡಿಸ್ಬೇಕು, ಏದಾದ್ರೂ ಮಾಡಿ ಇವನನ್ನ ಕೆಳಗಾಕೋದೇಲಿ ಕಾರ್ಯಗಳನ್ನು ಸಮಯ ಬಂದಿಲ್ಲ. ಅದಕ್ಕೆ ದೇವರು ಈಗಾಗ್ಲೇ ಅದನ್ನ ನೆಚ್ಚಿ ಈಡು ಮಾಡ್ಬಿಟ್ಟಿದ್ದಾರೆ. ಸೈತಾನಿಗೆ ಸಮಯ ಇಲ್ಲ. ಆದ್ರೂ ಗೊತ್ತಿಲ್ಲದ ರೀತಿಯಲ್ಲಿ ನೋಡಿ, ಈ ಮೋಸ ಮಾಡೋದೆಲ್ಲ ಸೀಕ್ರೆಟ್ ಆಗಿ ಮಾಡ್ತಾರೆ, ಬಹಿರಂಗವಾಗಿ ಮಾಡಲ್ಲ. ಅನ್ಯಾಯ ಮಾಡೋರು ಗೊತ್ತಿಲ್ಲದ ರೀತಿಯಲ್ಲಿ ಕಾರ್ಯಗಳು ಮಾಡ್ತಾರೆ. ಇದೆಲ್ಲ ಸೈತಾನಿಗೆ ಸಂಬಂಧಪಟ್ಟ ಕಾರ್ಯ ಇಲ್ಲಿ ನಡೀತಾ ಇದೆ. ಅಧರ್ಮವು ಈಗಾಗಲೇ ತನ್ನ ಕಾರ್ಯವನ್ನು ಗುಪ್ತವಾಗಿ ಸಾಧಿಸ್ತಾ ಇದೆ. ತಡೆಗಟ್ಟುವವನು ದಾರಿ ಬಿಡುವ ತನಕ ಅದು ಗುಪ್ತವಾಗಿಯೇ ಇರುವುದು. ಏನು ಮಾಡಕ್ಕಾಗಲ್ಲ. ಆದ್ರೆ ಕೆಲವು ನಡೀತಾನೆ ಇರುತ್ತದೆ. ಆಮೇಲೆ ಓದಿಷ್ಟ 8. ಆಮೇಲೆ ಆ ಅಧರ್ಮಿ ಕಾಣಿಸಿಕೊಳ್ಳುವನು, ಅವನನ್ನು ಪ್ರಭು ಯೇಸು ತಮ್ಮ ಬಾಯುಸಿರಿನಿಂದಲೇ ಕೊಂದು ಹಾಕುವನು. ಅನಂತರ ಅವನು ಬೈ ಕಾಣಿಸಿಕೊಳ್ಳುವನು, ಪ್ರಭು ಯೇಸು ತಮ್ಮ ಬಾಯಿ. ಅಂದ್ರೆ ಕೆಲವು ಕಾರ್ಯಗಳು, ಕೆಲವು ಸಮಯಗಳನ್ನ ಸಾಯಿಸಬೇಕಾದ್ರೆ ಕಾಯಲೇಬೇಕು. ಯಾಕಂದ್ರೆ ಸೈತಾನನು ಇರ್ತಾನೆ, ಕೆಲವು ಕಾರ್ಯಗಳು ಇರ್ತವೆ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ಅಧ್ಯಾಯ 6ನೇ ವಾಕ್ಯ. ಲೂಕ 18:6. ಅನಂತರ ಪ್ರಭು ಯೇಸು ಈ ನೀತಿ ಕೆಟ್ಟ ನ್ಯಾಯಾಧೀಶ ಹೇಳಿಕೊಂಡ ಮಾತುಗಳನ್ನು ಕೇಳಿದ್ದೀರಲ್ಲವೇ? ಹೀಗಿರುವಲ್ಲಿ ದೇವರು ತಾವಾಗಿ ಆಯ್ಕೆ ಮಾಡಿಕೊಂಡ ಜನರು ಹಗಲು ರಾತ್ರಿ ತಮಗೆ ಮೊರೆ ಇಡುವಾಗ ನ್ಯಾಯ ತೀರಿಸದೆ ಹೋಗುವರೆ? ತಡಮಾಡಿಯಾರೆ? ಶೀಘ್ರವಾಗಿ ಅವರಿಗೆ ನ್ಯಾಯ ದೊರಕಿಸಿಕೊಡುವರೆಂದು ನಿಮಗೆ ಹೇಳುತ್ತೇನೆ. ನೋಡಿ, ಸಿಸ್ಟರ್, ಅನಂತರ ಪ್ರಭು ಯೇಸು ಈ ನೀತಿ ಕೆಟ್ಟ ನ್ಯಾಯಾಧೀಶನ ಹೇಳಿಕೊಂಡ ಮಾತನ್ನು ಕೇಳಿದಿಲ್ಲವೇ? ಹೀಗಿರುವಲ್ಲಿ ದೇವರು ತಾವಾಗಿ ಆಯ್ದುಕೊಂಡ ಜನರು ಹಗಲು ರಾತ್ರಿ ತಮಗೆ ಮೊರೆ ಇಟ್ಟಾಗ ತಡ ಮಾಡ್ತಾರ? ಉತ್ತರ ಕೊಟ್ಟೇ ಕೊಡ್ತಾರೆ. ಆಗ ಒಂದು ಕೊನೆಯ ವಚನ ಹೇಳ್ತಾ ಇದೆ, ಇಷ್ಟಾದರೂ ನರಪುತ್ರನು ಬರುವಾಗ ಜಗತ್ತಿನಲ್ಲಿ ಇರುವುದನ್ನು ಕಾಣುವನೋ ಎಂದರು. ಇಷ್ಟೆಲ್ಲಾ ಪ್ರಾರ್ಥನೆ ಮಾಡಿ ಉತ್ತರ ಕೊಟ್ಟರು ಕೂಡ ನರಪುತ್ರನು ಬರುವಾಗ ಜಗತ್ತಿನಲ್ಲಿ ವಿಶ್ವಾಸ ಇರುವುದನ್ನ ನಾನು ಕಾಣುವನೋ ಎಂದು ಹೇಳ್ತಾ ಇದ್ದಾರೆ. ಅವ್ರು ಪ್ರಾರ್ಥನೆ ಮಾಡೋದೆಲ್ಲ ಉತ್ತರ ಕೊಡ್ತೀನಿ, ನಾನು ಆರಿಸಿಕೊಂಡಿದ್ದೇನೆ ಅಂತ ಉತ್ತರ ಕೊಡ್ತೀನಿ. ಇಷ್ಟೆಲ್ಲಾ ಕಾರ್ಯ ಮಾಡಿದರು ಕಡೆಯವರೆಗೂ ಯಾರಾದ್ರೂ ಒಬ್ರು ವಿಶ್ವಾಸದಲ್ಲಿರುವವರನ್ನ ಕಾಣೋಣೋ ಎಂಬ ಆ ಒಂದು ಸಂಶಯ ಅಲ್ಲಿ ನಡೀತಾ ಇದೆ. ಅದಕ್ಕಾಗಿ ಪ್ರಿಯರೇ, ದಾನಿಯೇಲನ ಪ್ರಾರ್ಥನೆ, ಯಾಕೆಂದ್ರೆ ಈ ಕಷ್ಟಗಳು, ಸಂಕಟಗಳು, ಸಮಯಗಳು ಎಲ್ಲ ಬಂದೇ ಬರ್ತವೆ. ಆದ್ರೆ ದೇವರು ಒಂದು ಸಮಯವನ್ನು ಗುರುತಿಸಿಟ್ಟಿರ್ತಾರೆ. ಅಲ್ಲಿವರೆಗೂ ನಿರಂತರವಾಗಿ ವಿಶ್ವಾಸದಲ್ಲಿ ಇದ್ದವರಿಗೆ ಮಾತ್ರ ಇದನ್ನು ಕಾಣಲು ಸಾಧ್ಯ. ಅನೇಕ ಬಾರಿ ನಾವು ಏನ್ ಮಾಡ್ತೀವಿ, ತಕ್ಷಣನೇ ಒಂದು ಡಿಸಿಷನ್ ತಗೊಂಡು ಹೋಗ್ತೀವಿ, ತಕ್ಷಣನೇ ಮುಂದೆ ಹೋಗ್ಬಿಡ್ತೀವಿ, ತಕ್ಷಣನೇ ಕಾಗ್ಬಿಡ್ಬೇಕು, ತಕ್ಷಣ ಕಾರ್ಯ ಮಾಡ್ಬೇಕು. ಇಲ್ಲ ಪ್ರಿಯರೇ, ನನಗೆ ಇದರಲ್ಲಿ ಗೊತ್ತಾದಂಥದ್ದು ಸ್ವಲ್ಪ ಕಷ್ಟಗಳು, ಸಂಕಟಗಳು, ನೋವುಗಳು, ಸಮಸ್ಯೆಗಳು, ಒಂದೊಂದು ಸಮಸ್ಯೆಗಳು ಬರ್ತಾ ಇದೆ ಅಂದ್ರೆ ಏನೋ ಒಂದು ದೇವರ ಪ್ಲಾನ್ ಇದೆ, ದೇವರ ಒಂದು ಯೋಜನೆ ಇದೆ. ಅವ್ರು ಕೊಡ್ತಾರೆ ಆ ಸಮಯಕ್ಕೆ. ನಾವು ತಾಳ್ಮೆಯಿಂದ ದೇವನಲ್ಲಿ ವಿಶ್ವಾಸವಿಟ್ಟು ಕಾಯ್ತಾನೆ ಇರ್ಬೇಕು. ತಕ್ಷಣ ಉತ್ತರ ಆಗುದಿಲ್ಲ. ಪ್ರಿಯರೇ, ಇಷ್ಟು ನಾನು ಇದರ ಬಗ್ಗೆ ನಾನು ಪ್ರಿಪೇರ್ ಆಗಿದ್ದೀನಿ. ಇನ್ನು ಮುಂದೆ ನಾನು KJMC ಹತ್ರ ಹೇಳಿದೆ, ಪ್ರಿಪೇರ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ, ಮುಂದುವರಿಸಿ ಅಂತ ಹೇಳಿ. ಪ್ರಿಯರೇ, ನಾವು ದೇವರಲ್ಲಿ ವಿಶ್ವಾಸ ಬಿಡೋಣ. ದಾನಿಯೇಲನ ಹಾಗೆ ನಮಗೂ ಆ ಒಂದು ದೇವರ ಕೃಪೆ ನಮ್ಗೆ ತುಂಬಲಿ ಎಂದು ಒಪ್ಪಿಸಿಕೊಟ್ಟು ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಸರ್, ಇದ್ದೀರಾ ಸರ್? Praise the Lord. ಪ್ರಿಯರೇ, ಈ ತಿಂಗಳು ನಾವು ಪ್ರತ್ಯೇಕವಾಗಿ ಪ್ರೇರಣಾಯಕವಾಗಿ ಪ್ರಾರ್ಥನೆ ಮಾಡಬೇಕು. ಕಾರಣ ಈ ತಿಂಗಳಿನ 3 ದಿನದ ಧ್ಯಾನಕೂಟ ಮಂಡ್ಯ ತಂಡವು ಒಂದಾಗಿ ಸೇರಿ ಮಾಡ್ತಾ ಇದ್ದಾರೆ. ಅದರ ಮುಖ್ಯ ಜವಾಬ್ದಾರಿ ಪ್ರೇರಣಾಯಕನಿಗೆ ಇದೆ.
ಹಡ್ಸನ್ ಇದ್ದಾರೆ, ಮಂಡ್ಯ ಟೀಮ್ ಎಲ್ಲರೂ ಸೇರಿ. ಅಂದ್ರೆ ಒಂದು ಸಂತೋಷದ ಒಂದು ಕಾರ್ಯ ಏನೆಂದರೆ, ಈ ತಿಂಗಳು ಬರುವ ತಿಂಗಳು ಇದೇ ಜವಾಬ್ದಾರಿ ನನಗೆ ದೇವರು ಕೊಟ್ಟಿದ್ದಾರೆ. ಆಚೆ ತಿಂಗಳು KJ ಸಾರಿಗೆ ಈ ಜವಾಬ್ದಾರಿ ಕೊಟ್ಟಿದ್ದಾರೆ. 3 ತಿಂಗಳು ನಮ್ಮ ಮರಿಯನ್ ತಂಡದಿಂದ ಈ ಧ್ಯಾನವನ್ನು ನಡೆಸುವಾಗ ಖಂಡಿತವಾಗಿ ದೇವರೊಂದು ದೊಡ್ಡ ಕೃಪೆನೇ ಇದು. ನಾವು ಪ್ರಾರ್ಥಿಸಬೇಕು, ಶಕ್ತವಾಗಿ ಪ್ರಾರ್ಥಿಸಬೇಕು. ಇದೊಂದು ಸುಮ್ಮನೆ ಧ್ಯಾನವಾಗಿ ಉಳಿಯಬಾರ್ದು. ಈಗ ಕೊರೋನಾ ಆದ್ಮೇಲೆ ಏನೂ ಇರ್ಲಿಲ್ಲ, ಆದ್ರೆ ದೇವರು ಒಂದಲ್ಲ ಒಂದು ರೀತಿಯಲ್ಲಿ ದಾರಿ ತೆರೀತಾ ಇದ್ದಾರೆ. ಸೊ ದಯವಿಟ್ಟು ನಾವೆಲ್ಲರೂ ಪ್ರಾರ್ಥಿಸಿ, ಇದು ಅವರು ಇವರು ಮಾಡುವ ಒಂದು ಕಾರ್ಯವಲ್ಲ, ನಾವೆಲ್ಲರೂ ಸೇರಿ ಮಾಡುವ ಒಂದು ಕಾರ್ಯ. ನಮ್ಮ ಪ್ರಾರ್ಥನೆ ತುಂಬಾ ಅಗತ್ಯವಿದೆ. ದಿನೇ ರಾತ್ರಿ 9ರಿಂದ 10ವರೆಗೆ 9:45ವರೆಗೆ ಸ್ಪೆಷಲ್ ಪ್ರೇಯರ್ ನಡೀತಾ ಇದೆ. ಈ ತಿಂಗಳಿನ ಎಲ್ಲಾ ಕಾರ್ಯಗಳು ಮಂಡ್ಯ ಟೀಮ್ ಪ್ರತ್ಯೇಕವಾಗಿ ಪರಿಣಾಮ ಸಾಕ್ಷನ್ ಇವರು ಸೇರಿ ಮಾಡಬೇಕಾಗಿರೋದು. ಅದರ ಫೈನಾನ್ಸ್, ಅದರ ಭಿನ್ನ ಪ್ರಾರ್ಥನೆ, ಅದಕ್ಕೆ ಪ್ರೋಗ್ರಾಮ್ ಕೋಆರ್ಡಿನೇಷನ್ ಎಲ್ಲವೂ, ಅಲ್ಲಿ ತಂಗುವ ವ್ಯವಸ್ಥೆ. ಸೊ ಅದರಿಂದ ನಾವು ಬೆಳಿಗ್ಗೆ ಪ್ರತ್ಯೇಕವಾಗಿ ಪ್ರಾರ್ಥಿಸೋಣ. ಏಕೆಂದ್ರೆ ಅಷ್ಟು ಸುಲಭ ಅಲ್ಲ ಒಂದು ಪ್ರೋಗ್ರಾಮ್ ಕೋಆರ್ಡಿನೇಟ್ ಮಾಡುವುದು ಅಂತ ಹೇಳುವಾಗ. ಒಬ್ಬೊಬ್ಬರಿಗೆ ಹೇಳಬೇಕು, ಫೋನ್ ಮಾಡಬೇಕು, ಫೋನ್ ಮಾಡುವಾಗ ಯಾವ ರೀತಿ ಪ್ರತಿಕ್ರಿಯೆ ಬರುತ್ತೆ ಅಂತ ಗೊತ್ತಿರಲ್ಲ. ಆದ್ರೆ ಇದೆಲ್ಲ ಸಹಿಸಿ ಮೇಲ್ಗಡೆಯಿಂದ ಗುರುಗಳು ಹೇಳುವ ರೀತಿಯಲ್ಲಿ ನಾವು ಕಾರ್ಯಗಳು ಮಾಡಬೇಕು. ಇದೆಲ್ಲ ಸಹಿಸಿ ನಾವು ಮಾಡುವಾಗ ತುಂಬಾ ಕಷ್ಟಗಳು ಬರುತ್ತೆ, ಮಧ್ಯೆ ತುಂಬಾ ಮಾತುಗಳು ಬರುತ್ತೆ. ಆದ್ರೆ ಅದರ ಜೊತೆಗೆ ಪೆನ್ನಾಗಿ ಈಗ ಹೇಳಿದ ಹಾಗೆ ಮನೆಯಲ್ಲೂ ಸಮಸ್ಯೆಗಳು ಉಂಟಾಗ್ತದೆ. ಸೊ ಇದನ್ನು ಮೀರಿ ಕಾರ್ಯಗಳು ಮಾಡಬೇಕಾದ್ರೆ ದೈವಿಕವಾದ ಶಕ್ತಿ ತುಂಬಾ ಅಗತ್ಯವಿದೆ. ಸೊ ಪ್ರಿಯರೇ, ನಿಮ್ಮ ಒಬ್ಬೊಬ್ಬರ ಪ್ರಾರ್ಥನೆಯಲ್ಲಿ ಅಟ್ಲೀಸ್ಟ್ 10 ಮಣಿ ಆದರೂ ಪರಿಣಾಮವಾಗಿ ಮಂಡ್ಯ ತಂಡಕ್ಕಾಗಿ ಪ್ರಾರ್ಥಿಸಿ. ನಮ್ಮ ಪ್ರಾರ್ಥನೆ ಅವರಿಗೆ ಶಕ್ತಿ ಆಗ್ತದೆ. ಇವತ್ತು ನನಗೆ ನಾಳೆ ಅದರ ರೀಕ್ಯಾಪ್ ಅಲ್ಲಿ ನಾಳಿದ್ದು KJ ಸರ್ ಹೇಳ್ತಾರೆ ಡೀಟೇಲ್ ಆಗಿ. ಸರ್ ಇವರು ಸರ್ ಮಚಾಡ ಬ್ರದರ್. ಈಗ KJ ಸರ್ ಮಚ್ಚಡ ಬ್ರದರ್ ಅನ್ಸುತ್ತೆ. ಸೊ ಈಗ ನನಗಿದ್ರೆ ಆಲಿಸಿದಾಗ ಒಂದು ವಚನ ನನಗೆ ಮಚ್ಚಡ ಬ್ರದರ್ ಅಲ್ಲ, ಮಚಾಡ ಬ್ರದರ್ ನೆಕ್ಸ್ಟ್ ರೀಕ್ಯಾಪ್. ನೆಕ್ಸ್ಟ್ ನಾಳೆ ನೀವೇ ಅಲ್ವಾ? ನಾಳಿದ್ದು ಇಲ್ಲ ಮಚ್ಚಡ ಬ್ರದರ್ ಇದ್ರ ರೀಕ್ಯಾಪ್ ಕೊಡ್ತಾರೆ 9ನೇದು ರೀಕ್ಯಾಪ್. ಹೌದು. ನನಗೆ 10, 11, 12 ಇದೆ. ಸರಿ. ಪ್ರಿಯರೇ, ಇದು ನನಗೆ ಸಿಕ್ಕಿರೋ ಒಂದು ವಚನ ಏನಂದ್ರೆ, ಈ 9ನೇ ಅಧ್ಯಾಯ 22ನೇ ವಚನ, 21, 22, 23 ವಚನಗಳಲ್ಲಿ ಈ ದಾನಿಯೇಲನು ಪ್ರಾರ್ಥಿಸುತ್ತಾ ಇದ್ದಾಗ ಸ್ವರ್ಗದಿಂದ ದೇವರು ಗಬ್ರಿಯಲ್ ದೇವದೂತರನ್ನು ಕಳುಹಿಸಿದರು. ನಮ್ಗೆ ಗೊತ್ತು, ತಾಯಿ ಮರಿಯಳು ಪ್ರಾರ್ಥಿಸಿದಾಗ ದೇವರು ಗಬ್ರಿಯಲ್ ದೇವದೂತರನ್ನು ದೂತನ್ನು ಕೊಟ್ಟು ಕಳುಹಿಸಿದರು. ಈಗ ಅದೇ ರೀತಿ ದಾನಿಯೇಲ ಪ್ರಾರ್ಥಿಸಿದಾಗ 21ನೇ ವಾಕ್ಯ ಓದಿ ಒಬ್ರು. ಹೀಗೆ ಪ್ರಾರ್ಥನೆ ಸಿಸ್ಟರ್ ಓದಿ. ಹೀಗೆ ಪ್ರಾರ್ಥನೆ ಮಾಡುತ್ತಿರುವಾಗಲೇ ಮೊದಲು ನನ್ನ ಕನಸಿನಲ್ಲಿ ಕಂಡ ಗಾಬ್ರಿಯೇಲನೆಂಬ ವ್ಯಕ್ತಿ ಹಸುರಸುರಾಗಿ ಹಾರಿ ಬಂದು ಸಂಧ್ಯಾ ನೈವೇದ್ಯವ ಸಮಯದಲ್ಲಿ ನನ್ನನ್ನು ಸೇರಿ ನನ್ನೊಂದಿಗೆ ಮಾತಾಡಿ ಹೀಗೆಂದು ಉಪದೇಶ ಮಾಡಿದನು. ಸುಪ್ರಿಯರೇ, ನೋಡಿ, ದಾನಿಯೇಲನು ಪ್ರಾರ್ಥಿಸಿದಾಗ ದಾನಿಯೇಲನ ಹತ್ತಿರದಲ್ಲಿ ದೇವದೂತರು ಇಳಿದು ಬಂದರು. ಪ್ರಿಯರೇ, ಇದೇ ರೀತಿ ದಾನಿಯೇಲನ ಹಾಗೆ ನೀವು ಪ್ರಾಮಾಣಿಕವಾಗಿ ಪ್ರಾರ್ಥಿಸುವಾಗ ನಮ್ಮ ಹತ್ತಿರದಲ್ಲಿ ದೇವದೂತರುಗಳು ಬರುತ್ತಾರೆ. ಪ್ರೈಸ್ ದಿ ಲಾರ್ಡ್. ಇದು ಹೇಗೆ ಅರ್ಥ ಮಾಡಬಹುದು ಅಂತ ಹೇಳಿ ನಾವು ನೋಡ್ಬೇಕು. ನಾವು ಪ್ರಾರ್ಥಿಸುತ್ತಾ ಇರುವಾಗ ಇಲ್ಲಿ 22ನೇ ವಾಕ್ಯದಲ್ಲಿದೆ,
ದಾನಿಯೇಲನೇ, ನಿನಗೆ ಜ್ಞಾನ ಬೋಧೆ ಮಾಡಲು ಈಗ ಬಂದಿದ್ದೇನೆ. ಓಕೆ, ಗಬ್ರಿಯಲ್ ದೇವದೂತರು ದಾನಿಯೇಲನಿಗೆ ಹೇಳ್ತಾ ಇದ್ದಾರೆ, ನಿಮಗೆ ಜ್ಞಾನ ಬೋಧನೆ ಮಾಡಲು ನಾನು ಬಂದಿದ್ದೇನೆ. ನಾವು ಪ್ರಾರ್ಥಿಸುವಾಗ ದೇವದೂತರುಗಳು ಏನಕ್ಕೆ ಬರ್ತಾರೆ? ಜ್ಞಾನ ಬೋಧನೆಯನ್ನು ಕೊಡಲು. ಏನಾಗಿದೆ ಈ ಜ್ಞಾನ ಬೋಧನೆ? ಇದರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಈಗ ನಾವು ಪ್ರಾರ್ಥಿಸುತ್ತಾ ಇರುವಾಗ ನಮ್ಮ ಪ್ರಾರ್ಥನೆ ಆಕಾಶವನ್ನು ಮೀರಿ ದೇವರ ಹತ್ತಿರಕ್ಕೆ ಹೋಗುತ್ತದೆ. ದೇವರ ಹತ್ತಿರಕ್ಕೆ ಹೋಗುವಾಗ ಈ ಪ್ರಾರ್ಥನೆಯನ್ನು ಆಲಿಸುವ ದೇವರು ಅದರ ಒಂದು ಉತ್ತರವನ್ನು ಅಲ್ಲೇ ರಿಲೀಸ್ ಮಾಡ್ತಾರೆ, ಅಲ್ಲೇ ಹೇಳುತ್ತಾರೆ. ದೇವರು ಹೇಳುವ ಈ ಉತ್ತರವಾಗಿದೆ ಈ ಜ್ಞಾನ ಬೋಧನೆ. ದೇವರ ಮನಸ್ಸಿನಲ್ಲಿರುವ ಕಾರ್ಯ, ಈ ಪ್ರಾರ್ಥನೆಗಿರುವ ಈ ಉತ್ತರ. ಈ ಜ್ಞಾನ ಬೋಧನೆ ನಮ್ಗೆ ರೀಚ್ ಆಗ್ಬೇಕಲ್ಲ. ಯಾರು ರೀಚ್ ಮಾಡ್ಬೇಕು? ದೇವದೂತರು. ಅದು ಗಬ್ರಿಯಲ್ ಇರಬಹುದು, ಅದು ಯಾವುದೇ ದೇವದೂತರುಗಳಿರಬಹುದು. ಮುಖ್ಯವಾಗಿ ಈ ದೂತನ್ನು ಕೊಡುವುದು ಗಬ್ರಿಯಲ್ ದೇವದೂತರೆ. ದೇವರ ಉತ್ತರವನ್ನು ಕೊಡುವುದು ಗಾಬ್ರಿಯಲ್ ದೇವದೂತರೆ. ಸೊ ಈ ಗಾಬ್ರಿಯಲ್ ದೇವದೂತರು ದೇವರು ಹೇಳಿದ್ದಾರೆ, ದಾನಿಯೇಲ್ ಪ್ರಾರ್ಥನೆ ಮಾಡ್ತಾನೆ ಇದ್ದಾಗ ಅಲ್ಲಿ ದೇವರು ಈ ಪ್ರಾರ್ಥನೆ ಆಲಿಸಿದರು, ಅದಕ್ಕೆ ಸದುತ್ತರವನ್ನು ಅಲ್ಲಿ ಕೊಟ್ಟರು. ಈ ಕೊಟ್ಟಿರುವ ಜ್ಞಾನ ಬೋಧನೆ ಈಗ ಭೂಮಿಗೆ ತಲುಪಬೇಕು, ಪ್ರಾರ್ಥಿಸಿದ ವ್ಯಕ್ತಿಗೆ ಕೊಡಬೇಕು. ಪ್ರಿಯರೇ, 9ನೇ ಅಧ್ಯಾಯದಲ್ಲೂ 10ನೇ ಅಧ್ಯಾಯದಲ್ಲೂ 11ನೇ ಅಧ್ಯಾಯದಲ್ಲೂ 12ನೇ ಅಧ್ಯಾಯದಲ್ಲೂ ನಾವು ಇದೆಲ್ಲ ಇದೇ ಒಂದು ಪ್ಯಾಟರ್ನ್ ನಾವು ನೋಡ್ತಾ ಇದ್ದೀವಿ. ಸೊ ಈ ಜ್ಞಾನ ಬೋಧನೆಯನ್ನು ಕೊಡಲು ದೇವರು ಮಾತನಾಡಿದ ಉತ್ತರವನ್ನು ನಮಗೆ ತಿಳಿಸಲು ದೇವದೂತರು ದಾನಿಯೇಲಿನ ಹತ್ತಿರಕ್ಕೆ ಬಂದರು. ಈಗ ಜ್ಞಾನ ಬೋಧನೆ ಅರ್ಥ ಆಯ್ತಲ್ಲ. ನಾವು ಪ್ರಾರ್ಥನೆ ಮಾಡುವಾಗ ಹೇಗೆ ಕಾರ್ಯಗಳು ನಡೆಯುತ್ತಾ ಇದೆ ಅಂತ ಅರ್ಥ ಆಯ್ತಲ್ಲ. ನಾವು ಪ್ರಾರ್ಥನೆ ಮಾಡುವಾಗ ದೇವರು ಉತ್ತರ ಕೊಡ್ತಾರೆ. ಪ್ರಿಯರೇ, ಇದು ಆಲಿಸಿದಾಗ ನನ್ಗೆ ಅನಿಸ್ತು, ನಾವು ನಿಜವಾಗಿಯೂ ಈ ಚಾನ್ಸ್ ಅನ್ನು ಉಪಯೋಗಿಸ್ತಾ ಇದ್ದೀವಾ? ನಿಜವಾಗಿ ನಾವು ಒಬ್ಬೊಬ್ಬರು ಚಿಂತಿಸಿ ನೋಡಿ. ಪ್ರಾರಂಭದಲ್ಲಿದ್ದ ಆ ಪ್ರಾರ್ಥನೆಯ ತೀಕ್ಷ್ಣತೆ ಈಗ ನಮ್ಗಿದೆಯಾ? ಏನೋ ಒಂದು ವಚನ ರೆಡಿ ಆಗ್ಬೇಕು, ಅದಕ್ಕಾಗಿ ಕೂರ್ಬೇಕು. ಅದು ಏನೋ ಒಂದು ಕಾರ್ಯ ಇದೆ, ಧ್ಯಾನ ಇದೆ, ಅದಕ್ಕಾಗಿ ಓಡಾಡ್ಬೇಕು, ಕಾರ್ಯ ಮಾಡ್ಬೇಕು. ಇಂಡಿವಿಜುವಲ್ ಆಗಿ ಕೂತು, ನನಗೆ ಗೊತ್ತು, ನಾನೊಮ್ಮೆ ಅದು 2006 5 ನನಗೆ ಒಂದು ಅಂದ್ರೆ ಪ್ರಾರ್ಥನೆ ಕೂಟಕ್ಕೆ ಪ್ರಾರ್ಥನೆ ಮಾಡುವಾಗ ಒಂದು ಚಿಂತೆ ಬಂದು, ಒಂದು ಕೀಬೋರ್ಡ್ ಬೇಕು. ಸೊ ಈ ಕೀಬೋರ್ಡ್ ಬೇಕು ಅಂತ ಚಿಂತೆ ಬಂದ ತಕ್ಷಣನೇ ಪ್ರಾರ್ಥನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿ, ಸ್ವಾಮಿ ನಮ್ಗೆ ಕೀಬೋರ್ಡ್ ಬೇಕು. ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೇನೆ, ಈ ಕೀಬೋರ್ಡಿಗಾಗಿ ಪ್ರಾರ್ಥನೆ, ಕೀಬೋರ್ಡ್ ಬೇಕು. ಯಾಕಂದ್ರೆ ನಮ್ಗಾಗಿ ಅಲ್ಲ, ನಮ್ಗೆ ಯೂಸ್ ಮಾಡಕ್ಕಲ್ಲ, ಅಲ್ಲಿ ಪ್ರಾರ್ಥನಾ ಕೂಟಕ್ಕೆ ಒಂದು ಕಾರ್ಯ. ಈ ಕೀಬೋರ್ಡ್ ಇಲ್ಲದೆ ಎಲ್ಲಾ ಕಡೆನೂ ಕೀಬೋರ್ಡ್ ಇದೆ, ನಮ್ಗೊಂದು ಬೇಕು, ಸ್ವಾಮಿ ಕೊಡಿ. ನನ್ಗೆ ಗೊತ್ತಿಲ್ಲ ಯಾರು ನುಡಿಸ್ತಾರೆ, ನಮ್ಗೆ ಗೊತ್ತಿಲ್ಲ ಕೀಬೋರ್ಡ್ ನ ನಂಬರ್ ಏನೋ ನಮ್ ಕೀಬೋರ್ಡ್ ನಾನು ಆಕ್ಚುಲಿ ನಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಆದ್ರೆ ಸ್ವಾಮಿ ನಮ್ಗೆ ಒಳ್ಳೆ ಒಂದು ಕೀಬೋರ್ಡ್ ಬೇಕು. ಪ್ರಿಯರೇ, ಆ ಒಂದು ದಿನದಲ್ಲೇ ನನ್ಗೊಂದು ಪ್ರೇರಣೆ ಸಿಕ್ತು. ಇದು ಗ್ರೂಪಿಗೆ ಹೇಳಿ, ದೇವರು ಕೊಟ್ಟಿರುವ ಈ ಪ್ರೇರಣೆ, ಇದಕ್ಕಾಗಿ ನೀವು ಪ್ರಾರ್ಥಿಸಿದ್ದೀರಾ, ಇದು ಗ್ರೂಪಿಗೆ ಹೇಳಿ. ಈ ಗ್ರೂಪಿಗೆ ಹೇಳಿ, ನಮ್ಗೆ ಅಷ್ಟು ಗ್ರೂಪಿಗೆಲ್ಲ ಹೇಳಕ್ಕೆ ಇರುವ ಒಂದು ಸಾಮರ್ಥ್ಯ ಎಲ್ಲ ಇರ್ಲಿಲ್ಲ ಆ ಟೈಮ್. ಇದು ಹೇಳಿದಾಗ ನನ್ಗೆ ಅಂದ್ರೆ ಈ ದೂತು ಕೊಡುವುದು ದೇವರ ಅಜ್ಞಾನ, ದೇವರ ಜ್ಞಾನ ಏನೋ ಕೀಬೋರ್ಡಿನ ವಿಷಯ ನೀವು ಗ್ರೂಪಿಗೆ ತಿಳಿಸಿ. ಓಕೆ, ಸೊ ನಾನು ಅವತ್ತು ಸಾಯಂಕಾಲ ಪೂಜೆಗೆ ಹೋದಾಗ ನಮ್ಗೆ ಪ್ರೇಯರ್ಗೆ ಬರುವ ಕೆಲವರಿಗೆ ಹೇಳಿದ್ದೆ, ಈ ತರ ಇದೆ. ನಾವು ತುಂಬಾ ಇರುವುದರಲ್ಲಿ ಆ ಟೈಮ್ಗೆ 2005 ಟಾಪ್ ಲೆವೆಲ್ ಅಲ್ಲಿ ಇರುವ ಕೀಬೋರ್ಡ್ ನಮ್ಗೆ, ಅದಕ್ಕೆ ಎಷ್ಟಾದ್ರೂ ಪರವಾಗಿಲ್ಲ, ನಮ್ಗೆ ಬೇಕೇ ಬೇಕು. ಸೊ ಪ್ರಿಯರೇ, ಆವತ್ತೇ ಆಲ್ಮೋಸ್ಟ್ ಎಲ್ರು ನಾನು ಇಸ್ಕೊಡ್ತೀನಿ
ಆವತ್ತೇ ಅದರ ವಿಷಯಗಳು ಕ್ಲಿಯರ್ ಆಯ್ತು. ನಾನು ಹೇಳೋದೇನೆಂದ್ರೆ, ನಮ್ಗೆ ಕೀಬೋರ್ಡ್ ಏನಂತ ಗೊತ್ತಿಲ್ಲ, ಯಾವ ನಂಬರ್ ಅಂತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ರೇಟು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಆದ್ರೆ ದೇವರಲ್ಲಿ ಪ್ರಾರ್ಥಿಸಿದಾಗ ಆವತ್ತೇ ದೇವರು ಉತ್ತರ ಕೊಟ್ರು. ಪ್ರಿಯರೇ, ಈ ಇಡೀ ಕರ್ನಾಟಕದಲ್ಲಿ ನಾನು ನೋಡಿದ್ದೇನೆ, ಪ್ರೊಜೆಕ್ಟರ್ ಎಲ್ಲ ಉಪಯೋಗಿಸಿ ಧ್ಯಾನ ನಡೆಸುವ ಮೊದಲನೇ ಟೀಮ್ ನಮ್ ಟೀಮೇ. ಅದು 2007, 2008 ಅಲ್ಲೇ ನಾವು ಪ್ರೊಜೆಕ್ಟರ್ ಯೂಸ್ ಮಾಡಿದೀವಿ. ಆ ಟೈಮಲ್ಲಿ ಪ್ರೊಜೆಕ್ಟರ್ ಏನಂದ್ರೆ ನಮ್ಗೆ ಗೊತ್ತಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆಗ ಇದ್ದ ಆ ಪ್ರಾರ್ಥನೆ, ತೀಕ್ಷ್ಣವಾಗಿ ದೇವರೊಂದಿಗೆ ಸಮಯ ಕಳೆಯುವ ಆ ಪ್ರಾರ್ಥನೆ ಈಗ ಇದೆಯೋ ಇಲ್ವೋ ನಾವು ಪರಿಶೋಧಿಸಿ ನೋಡ್ತೀವಿ. ನಾನ್ ನೋಡುವಾಗ ನನ್ಗೆ ಅಷ್ಟು ಕಾಣ್ತಿಲ್ಲ. ಯಾಕಂದ್ರೆ ದೇವರು ಕೊಟ್ಟಿದ್ದಾರೆ, ಎಲ್ಲ ಆಲ್ಮೋಸ್ಟ್ ನಡೀತಾ ಇದೆ. ಆದ್ರೆ ಹೊಸ ಕಾರ್ಯಗಳು ಡಿಸ್ಕವರ್ ಮಾಡಿ ನಾವು ಪ್ರಾರ್ಥನೆ ಮಾಡೋ ಕಾರ್ಯ ಕಾಣ್ತಾ ಇಲ್ಲ. ಪ್ರಾರ್ಥನೆ ಮಾಡದೇ ಇರೋದ್ರಿಂದ ಏನಾಗ್ತಾ ಇದೆ, ಹೊಸದಾಗಿ ಏನು ಸಿಗ್ತಾ ಇಲ್ಲ. ಪರಿಣಾಮ ಏನ್ ಹೇಳ್ತೀರಾ ಈ ವಿಷಯದಲ್ಲಿ? ಖಂಡಿತ ಸರ್. ಈಗ ನೀವು ಬರೀ ಇದು ಕೀಬೋರ್ಡ್ ಮಾತ್ರ ಹೇಳಿದ್ರಿ. ನನಗೆ ಇನ್ನೊಂದು ನೀವು ಮಾತಾಡ್ತಾ ಇರ್ಬೇಕಾದ್ರೆ ಆ ಆರಾಧನಾ ಕೇಂದ್ರ, ಅದಕ್ಕೆ ಕೂಡ ನಿಮ್ಗೆ ಬೆಳಗ್ಗೆ ಟೈಮ್ನಲ್ಲಿ ಅದು ಸಿಕ್ಕಿದ್ದು. ಅದೊಂದು ಗೋಡನ್ ಆಗಿತ್ತು. ಅಂದ್ರೆ ಎಲ್ಲಾ ಚರ್ಚ್ ಕಟ್ಟಿ ಸಾಮಾನೆಲ್ಲ ತಗೊಂಡ್ಬಂದಲ್ಲಿ ತುಂಬಿದ್ರು. ಆಗ ಮಂಡ್ಯದಲ್ಲಿ ನಿಜವಾಗ್ಲೂ ಹೇಳಿದ್ರೆ ಹೊಸದೇ. ಈಗ ನೀವು ಕೀಬೋರ್ಡ್ ಹೇಳಿದ್ರೆ ಯಾವ ರೀತಿಯಲ್ಲೂ ಕೀಬೋರ್ಡ್ ಮಂಡ್ಯದಲ್ಲಿ ಏನೂ ಇರ್ಲಿಲ್ಲ. ಅದು ನಾವು ನಿಮ್ ಜೊತೆಲಿ ಇದ್ದದ್ದು. ಮತ್ತು ಆರಾಧನಾ ಕೇಂದ್ರ ಅಷ್ಟೇನೆ. ಅದು ಆರಾಧನಾ ಕೇಂದ್ರ ಬರ್ತದಂತಾನೆ ಚಾನ್ಸ್ ಇಲ್ಲ. ಆ ಒಂದು ಕಸ ದೇವಾಲಯ ಕಡೆ ಸಾಮಾನೆಲ್ಲ ತುಂಬಾ ಹೋಗಿ ನಿಮ್ಗೆ ಮನ್ಸಲ್ಲಿ ಬಂದಿತ್ತು ಹೇಳಿದ್ರಿ. ನಾವು ಹೋಗಿ ಪ್ರತಿದಿನ ಬೆಳಿಗ್ಗೆ ಆ ಕಡೆ ಕೈ ಚಾಚಿ ಪ್ರಾರ್ಥನೆ ಮಾಡೋದಷ್ಟೇ. ಇವತ್ತಲ್ಲಿ ಆರಾಧನಾ ಕೇಂದ್ರ ಇದೆ. ಅದು ಖಂಡಿತ ಸರ್. ಆ ಒಂದು ತೀಕ್ಷ್ಣತೆ, ಆ ಒಂದು ದೇವರೊಂದಿಗೆ ಐಕ್ಯಪಟ್ಟು ಪ್ರಾರ್ಥನೆ ಮಾಡೋದು, ಹೃದಯಾಂತರಾಳದಿಂದ ಒಮ್ಮನಸ್ಸಿನ ಪ್ರಾರ್ಥನೆ ಮಾಡೋದು ಈಗ ನನಗೂ ಕೂಡ ಕಾಣ್ತಾ ಇಲ್ಲ ಸರ್. ನಾವು ಧ್ಯಾನ ಕೇಂದ್ರಕ್ಕಾಗಿ ಪ್ರಾರ್ಥಿಸ್ತೀವಿ. ನಾವು ಪ್ರಾರ್ಥಿಸುವಾಗ ಒಂದು ಸ್ಥಳದ ಹೆಸರು ದೇವರು ಕೊಟ್ರು. ಆ ಸ್ಥಳ ಹುಡುಕಿ ಹೋಗಿದೀವಿ. ಹುಡುಕಿ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿದೀವಿ. ಆದ್ರೆ ಆ ಸ್ಥಳಕ್ಕೆ ಸ್ವಲ್ಪ ಹತ್ತಿರದಲ್ಲಿರುವ ಇನ್ನೊಂದು ಸ್ಥಳದಲ್ಲಿ ಈಗ ಧ್ಯಾನ ಕೇಂದ್ರ ಬಂತು. ಆದ್ರೆ ಪ್ರಾಬ್ಲಮ್ ಏನಾಯ್ತು ಅಂದ್ರೆ ನಮ್ಮ ಪ್ರಾರ್ಥನೆ ಕಡಿಮೆ ಆಯ್ತು. ಪ್ರಿಯರೇ, ನಾವು ಸುಮ್ನೆ ಏನೋ ನಾವು ಪ್ರಾರ್ಥನೆ ಕರಿತಾ ಇದೀವಿ, ಪ್ರಾರ್ಥನೆ ಮಾಡ್ತಾ ಇದೀವಿ. ನಾನು ಹೇಳೋದೇನಂದ್ರೆ, ಪ್ರಾರ್ಥನಾ ಕೂಟಕ್ಕೆ ಈ ವಿಷಯಗಳು ಮಾತ್ರ, ನಮ್ಮ ಕುಟುಂಬಕ್ಕಾಗಿ ಸ್ಪೆಷಲ್ ಆಗಿ ದೇವರ ಚಿತ್ತವನ್ನು ತಿಳಿದು ನಾವು ಪ್ರಾರ್ಥನೆ ಮಾಡ್ತೀವಾ? ಇದು ಒಂದು ಕ್ವಶನ್ ಮಾರ್ಕ್. ಏನೋ ಬಾಡಿಗೆ ಪ್ರಕಾರ ಅದು ಕೊಡಿ ಇದು ಕೊಡಿ ಅಲ್ಬಿಟ್ಟು ನಾವು ಒಬ್ಬೊಬ್ಬರು ದೇವರ ಚಿತ್ತವನ್ನು ತಿಳಿದು ನಾವು ಪ್ರಾರ್ಥನೆ ಅಗ್ರೆಸಿವ್ ಆಗಿ ಪ್ರಾರ್ಥನೆ ಮಾಡಬೇಕಾದವರು. ಯಾಕಂದ್ರೆ ನಾವು ಪ್ರಾರ್ಥನೆ ಮಾಡುವಾಗ ದೇವದೂತರುಗಳು ನಮ್ಮ ಹತ್ರದಲ್ಲಿ ಬರ್ತಾರೆ. ಈಗ ಯಾಕೆ ದೇವದೂತರುಗಳು ನಮ್ಮ ಹತ್ರದಲ್ಲಿ ಬರ್ತಾ ಇಲ್ಲ? ದೇವದೂತರಂದ್ರೆ ಹಾರಿ ಎಲ್ಲ ಬರೋದಲ್ಲ. ನಮ್ಗೆ ಒಂದು ಪ್ರೇರಣೆ ಸಿಕ್ಕೋದು, ನಮ್ಗೊಂದು ಒಂದು ಸ್ಫೂರ್ತಿ ಸಿಕ್ಕೋದು, ಒಂದು ಚಿಂತೆ, ಹೊಸದಾಗಿ ಒಂದು ಚಿಂತೆ ಬರೋದು, ಅದು ದೈವದೂತರುಗಳು ನಮ್ಗೆ ತಂದು ಕೊಡೋದಾಗಿ. ಪ್ರಿಯರೇ, ನಮ್ಗೆ ಸಿಗ್ತಾ ಇತ್ತು. ಆದ್ರೆ ಒಂಥರ ವಾಡಿಕೆಯ ಲೆವೆಲ್ ಅಲ್ಲಿ ಹೋಗುವಾಗ ಇದು ನಮ್ಗೆ ಮೆತ್ತಿಗೆ ಮಿಸ್ ಔಟ್ ಆಗ್ತಾ ಇದೆ. ಈಗಲಾದ್ರೂ ನಾವಲ್ಲಿ ಎಚ್ಚೆತ್ತು ಹೊಸ ಕಾರ್ಯಗಳನ್ನು ಸ್ವರ್ಗದೆಡೆಗೆ ನೋಡುತ್ತಾ ನಾವು ದೇವರ ಚಿತ್ತವನ್ನು ತಿಳಿದು ಪ್ರಾರ್ಥಿಸಲು ಪ್ರಾರಂಭಿಸುವಾಗ, ಪ್ರಿಯರೇ, ದೇವರು ತಮ್ಮ ದೂತರುಗಳನ್ನು ನಮಗಾಗಿ ಕಳುಹಿಸುವರು. ದೇವರು ತಮ್ಮ ಜ್ಞಾನವನ್ನು ದೂತರುಗಳ ಮುಖಾಂತರ ನಮ್ಗೆ ಕೊಡುವರು. ಇದು ನಾವು ಉಪಯೋಗಿಸಬೇಕು. ಇನ್ನು ಮುಂದೆ ನಾವು ಯಾಕಂದ್ರೆ ಏನಾಯ್ತು ಅಂದ್ರೆ, ನಮ್ಮ ಎಲ್ಲರ ಮನಸ್ಸಿನಲ್ಲೂ ಒಂದ್ ಲೆವೆಲ್ ದೇವರೆಲ್ಲ ಕೊಟ್ಟಿದ್ದಾರೆ, ಎಲ್ಲ ಆಗಿದೆ, ಆಲ್ಮೋಸ್ಟ್ ಆಗಿದೆ. ಇನ್ನೂ ಹೊಸದಾಗಿ ಏನೋ ಕಂಡುಹಿಡಿಯಕ್ಕೆ ನಾವು ರೆಡಿ ಇಲ್ಲ. ಬೇರೆ ಅಲ್ಲ, ನಾವು ಕಂಡುಹಿಡಿಯಬೇಕು. ಒಂದ್ ಕಾರ್ಯ ದೇವರು ಕೊಟ್ರೆ ಅದು ಬರೋವರೆಗೆ ತಲೆಯಿಂದ ಅದು ಬಿಡದೇ, ಅದೇ ನಮ್ಮ ತಲೆ ಉರಿ ಆಗೋ ಹಾಗೆ ತಲೆಯಲ್ಲೇ ಹೊತ್ಕೊಂಡು ನಾವು ನಡೆಯಬೇಕು. ಆಗ ದೇವರು ಕೊಟ್ಟೇ ಕೊಡುವರು. ಎಲ್ಲ ವಿಷಯಗಳು ಅಷ್ಟೇ. ನಿಮ್ ಮನೆಗೆ ಒಂದು ಕಾರ್ ಬೇಕಾಂದಲ್ಲ, ದೇವರು ನಮ್ಗೆ ಪ್ರೇರಣೆ ಕೊಡ್ತಾ ಇದ್ದೀರಾ, ಒಂದು ಕಾರ್ ಕೊಡ್ತೀವಿ ಅಂತ ರೀತಿಯಲ್ಲಿ. ನಾವು ನೋಡುವಾಗ ಸಾಧ್ಯತೆಗಳು ಏನೂ ಇರಲ್ಲ, ದುಡ್ಡಿಲ್ಲ, ಅದಿಲ್ಲ, ಇದಿಲ್ಲ. ಆದ್ರೆ ದೇವರ ಚಿತ್ತ ಆದ್ರೆ, ದೇವರು ತೋರಿಸೋದಾದ್ರೆ, ಬೇರೆ ಇದೆಲ್ಲ ತಾನೇ ಇರ್ಬೇಕು. ದೇವರು ಚಿತ್ತದ ಪ್ರಕಾರ ಅಗ್ರೆಸಿವ್ ಆಗಿ ನಮ್ಮ ಕುಟುಂಬಕ್ಕಾಗಿ, ನಮ್ಮ ಮಕ್ಕಳಿಗಾಗಿ, ನಮ್ಮ ಪ್ರಾರ್ಥನಾ ಕೂಟಗಳಿಗಾಗಿ, ಇನ್ನು ದೇವರ ಸೇವಾ ಕಾರ್ಯಗಳಿಗಾಗಿ ಪ್ರಾರ್ಥಿಸಲು ನಮ್ಗೆ ಬಿಟ್ಕೊಡುವ ಸಮಯ ನಮ್ಗಿದ್ಯಾ? ಈಗ ನಮ್ ಪ್ರಾಬ್ಲಮ್ ಇದೇನೆ, ಸಮಯ ಇದ್ರೂ ಈಗ ಒಂಥರ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ.
ಏನಿದೆ, ಒಂದು ವಚನ ರೆಡಿ ಮಾಡುವುದು, ಒಂದು ಧ್ಯಾನ ಇದ್ರೆ ಓಡಿ ಹೋಗುವುದು ಬರುವುದು, ಅಥವಾ ಏನಾದ್ರು ಸೇವೆ ಮಾಡುವುದು. ಇದಕ್ಕಿಂತ ಮಿಗಿಲಾಗಿ ದೇವರ ಮುಂದೆ ನನ್ಗೆ ಅನಿಸುವುದು, ಧ್ಯಾನಕ್ಕೆ ಹೋಗುವಾಗ ಅಲ್ಲಿ ಕೂರುವುದಕ್ಕಿಂತ ಆರಾಧನೆ ಮುಂದೆ ಕೂತು ಪ್ರಾರ್ಥನೆ ಮಾಡುವ ಒಂದು ಶೈಲಿ ನಮ್ಗಿದೆಯಾ? ಪ್ರಿಯರೇ, ನಾವು ಇದು ಡೆವಲಪ್ ಮಾಡುವಾಗ 23ನೇ ವಾಕ್ಯದಲ್ಲಿ ಓದಿ. ನಿನ್ನ ವಿಜ್ಞಾಪನೆಯ ಆರಂಭದಲ್ಲೇ ದೇವರ ಅಪ್ಪಣೆಯಾಯಿತು. ನೋಡಿ, ಅದನ್ನು ನಿಮ್ಮ ವಿಜ್ಞಾಪನೆಯ ಆರಂಭದಲ್ಲೇ ದೇವರ ಅಪ್ಪಣೆ ಆಯಿತು. ಬೇರೆ ಭಾಷಾಂತರದಲ್ಲಿ ಹೇಗಿದೆ ಅಂದ್ರೆ, ನನ್ಗೆ ಇದು ಒಂದು ಇಂಗ್ಲಿಷ್ ಸ್ವಲ್ಪ ಓದಿ, ಇಂಗ್ಲಿಷ್ ಕೊಂಕಣಿ ತಮಿಳ್ ಇದ್ರೆ ತಮಿಳ್ ಓದಿ 23ನೇ ವಾಕ್ಯ. ಯಾರ್ಯಾರು? ಇಂಗ್ಲಿಷ್ ಯಾರು ತೆಗಿತಾ ಇದ್ದೀರಾ? ತಮಿಳ್ ಯಾರು ತೆಗಿ? ಕೊಂಕಣಿ. At the beginning of thy supplications, the commandment came forth, and I am come to shew thee, for thou art greatly beloved. Therefore, understand the matter and consider the vision. At the beginning of your supplication, ಅಂದ್ರೆ ನಿಮ್ಮ ಪ್ರಾರ್ಥನೆಯ ಪ್ರಾರಂಭದಲ್ಲೇ ದೇವರು ಒಂದು ವಚನವನ್ನು ಕೊಟ್ಟರು. ನಿಮ್ಮ ಪ್ರಾರ್ಥನೆಯ ಪ್ರಾರಂಭದಲ್ಲೇ ದೇವರೊಂದು ವಚನವನ್ನು ಕೊಟ್ಟರು. ತಮಿಳಲ್ಲಿ ಇದೆಯಾ ಪೆನ್ನಾಗ ಅದು? ಸರ್ 9:23 ಅಲ್ಲ? ಹೌದು, ದಾನಿಯೇಲ. உனக்கு விவேகத்தையும் மெய்யான உணர்வையும் அளிக்க நான் புறப்பட்டு வந்தேன். நீ வேண்டுதல் செய்தி தொடங்கிய போதே கட்டண ஒன்று பிரிந்து நான் அதை உனக்கு தெரிவிக்க வந்தேன். ನೀವು ಪ್ರಾರ್ಥನೆ ತೊಡಗಿ ಆ ಸಮಯದಲ್ಲೇ ನಿಮಗೊಂದು ವಚನವನ್ನು ಕೊಟ್ಟು ಕಳುಹಿಸಿದರು ಅಂತ ಹೇಳಿ. ಹಾಗಾದ್ರೆ ಪ್ರಿಯರೇ, ಒಂದು ವಚನ, ನಾವು ಪ್ರಾರ್ಥನೆ ಮಾಡಲು ವಚನ ಅಂದ್ರೆ ಏನು? ದೇವರ ವಾಕ್ಯ ಅಲ್ವಾ? ಹಾಗಾದ್ರೆ ದಾನಿಯೇಲನು ಇಲ್ಲಿ ಪ್ರಾರ್ಥಿಸಲು ಪ್ರಾರಂಭಿಸಿದಾಗೆ ಆಗಲೇ ದೇವರಲ್ಲಿಂದ ಒಂದು ವಚನವನ್ನು ಕೊಟ್ಟರು, ಒಂದು ವಚನ ಕೊಟ್ಟರು. ಅಂದ್ರೆ ಈ ವಚನನೇ ಇನ್ನು ಮುಂದೆ ಬರಲಿರೋದು. ಸೊ ಪ್ರಿಯರೇ, ಮುಂದೆ ಬರಲಿರೋದು ನಾಳೆ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು. ಆದ್ರೆ ಇದು ನಾವು ಅರ್ಥ ಮಾಡ್ಬೇಕು, ನಾವು ಪ್ರಾರ್ಥಿಸಲು ಪ್ರಾರಂಭಿಸುವಾಗಲೇ ದೇವರ ವಚನ ಕೊಡ್ತಾರೆ. ಇಲ್ಲಿ ಸಮಸ್ಯೆ ಏನಂದ್ರೆ, ನಾವು ಪ್ರಾರ್ಥನೆ ಅಂತ ಹೇಳುವಾಗ ಸುಮ್ಮನೆ ಒಂದು 5 ನಿಮಿಷ ಪ್ರಾರ್ಥನೆ ಮಾಡಿ 5 ನಿಮಿಷ ಸಾಕು ಅಂತೆಲ್ಲ ಎಲ್ರು ಹೇಳ್ತಾರಲ್ಲ. ಇದರ ಒಂದು ಸಮಸ್ಯೆ ಏನಂದ್ರೆ, ನೋಡಿ, ನಾವು ಪ್ರಾರ್ಥನೆ ಮಾಡಿ ಆಯ್ತು, ಪ್ರಾರ್ಥನೆ ದೇವರಲ್ಲಿ ತಲುಪಿತ್ತು, ದೇವರಲ್ಲಿ ತಲುಪಿದ ಪ್ರಾರ್ಥನೆ ಉತ್ತರ ಅಲ್ಲಿ ಒಂದು ವಚನ ಸಿಕ್ತು. ಆ ವಚನ ತಗೊಂಡು ದೇವದೂತರುಗಳು ಇಲ್ಲಿ ಬರ್ಬೇಕು, ಈ ದೇವದೂತರುಗಳು ನಮ್ಮಲ್ಲಿ ಮಾತನಾಡಬೇಕು, ನಮ್ಗೆ ಪ್ರೇರಣೆ ಕೊಡಬೇಕು. ಇದಕ್ಕೆ ಅಟ್ಲೀಸ್ಟ್ ಒಂದು 10-15 ಮಿನಿಟ್ಸ್, ಅರ್ಧ ಗಂಟೆ ಟೈಮ್ ತಗೊಳ್ಳುತ್ತದೆ. ನಮ್ದೆಲ್ಲಾ ಪ್ರಾಬ್ಲಮ್ ಏನಂದ್ರೆ, ಸ್ವಾಮಿ ಕೊಡಿ 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 ಅಂತೇಳಿ ಪ್ರಾರ್ಥಿಸಿ ನಮ್ ಕೆಲ್ಸಕ್ಕೆ ಹೋಗ್ತೀವಿ. ಬಾಕಿ ನೆಕ್ಸ್ಟ್ ಸ್ಟೆಪ್ಗೆ ಕೇಳಕ್ಕೆ ನಾವು ರೆಡಿನೇ ಆಗ್ತಾ ಇಲ್ಲ. ಇದೇ ನಮ್ ಮಿಸ್ಟೇಕ್ ಆಗ್ಬೋದು. ಸ್ವಾಮಿ ಅದು ಕೊಡಿ, ಇದು ಕೊಡಿ, ಹಾಗೆ 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 ಅಂತೇಳಿ ಉದ್ದದ ಪ್ರಾರ್ಥನೆ ಮಾಡ್ತೀವಿ. ಪ್ರಾರ್ಥನೆ ಮಾಡಿ ಮುಗಿಸಿ ನಾವು ವಿಡಿಯೋ ಆಫ್ ಮಾಡಿ ನಮ್ಮ ಪಾಡು ನಾವು ಹೋಗ್ಬಿಡ್ತೀವಿ. ಇಲ್ಲೇ ನಮ್ಮದು ಸಮಸ್ಯೆ ಆಗ್ಬಿಡ್ತು. ನಾವು ಬಾಕಿ ಸಮಯನ ಕೂತು ಕಾದಿರ್ಬೇಕು. ಈಗ ನಮ್ಗೆ ಅನ್ಸುವ ಏನಂದ್ರೆ, ನಾವು ರಾತ್ರಿ ವಿನಃ ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆ ದೇವರಲ್ಲಿ ಒಂದು ವಚನ ಕೊಡ್ತಾರೆ. ಮೊದಲನೇ ರಹಸ್ಯಕ್ಕೆ ನಾವೊಂದು ಪ್ರಾರ್ಥನೆ ಮಾಡಿತ್ತು. ಈ ಪ್ರಾರ್ಥನೆ ಮಾಡುವಾಗಲೇ ದೇವರಲ್ಲಿಂದ ಒಂದು ವಚನ ನಮ್ಗೆ ಕೊಟ್ಟು ಕಲಿಸ್ತಾರೆ. ಒಂದೇನಂದ್ರೆ, ಈ ಮೊದಲನೇ ರಹಸ್ಯ ಹೇಳಿ, ವಿನಃ ಹೇಳಿ, ರಹಸ್ಯ ಹೇಳಿ ಪ್ರಾರ್ಥಿಸಿದ ನಂತರ ನನ್ಗೆ ಅನ್ಸೋದಂತ ಒಂದು 2 ನಿಮಿಷ ಆದ್ರೂ ನಾವು ನಿಶಬ್ದತೆಯಲ್ಲಿ ಸ್ವಾಮಿ ಕೊಟ್ಟಿರುವ ಆ ಒಂದು ಉತ್ತರಕ್ಕಾಗಿ ಕಾದಿರುವಾಗ ಖಂಡಿತವಾಗಿ ನಮ್ಗೆ ಅದು ಲಭಿಸುತ್ತದೆ. ಪ್ರತಿಯೊಂದು ಪ್ರಾರ್ಥನೆಯು ನಾವೇನಂದ್ರೆ, ಇದು ಕೇಳಲು ನಾವು ರೆಡಿ ಇಲ್ಲದೆ ಇರುವಾಗ
ಪ್ರಾರ್ಥಿಸುವುದ್ರ ಬಗ್ಗೆ ನಮ್ಗೇನು ಏನ್ ಖುಷಿ ಆಗಲ್ಲ. ಯಾಕಂದ್ರೆ ದೇವ್ರು ಕೇಳಿದಾರೋ ಇಲ್ವೋ, ಉತ್ತರ ಕೊಟ್ಟಿದಾರೋ ಇಲ್ವೋ, ಇದ್ರ ಬಗ್ಗೆ ನಮ್ಗೆ ಗ್ಯಾರಂಟಿ ಇರಲ್ಲ. ಈ ತರ ನಾವು ಪ್ರಾರ್ಥಿಸಿ ಮುಂದೆ ಹೋಗುವಾಗ ಪ್ರಿಯರೇ, ಖಂಡಿತವಾಗಿಯೂ ದೇವರ ಹೊಸ ಹೊಸ ವಚನಗಳು, ದೇವದೂತರುಗಳು ನಮ್ಮ ಹತ್ತಿರದಲ್ಲಿ ತಂದು ಕೊಡುವರು. ಯಾಕಂದ್ರೆ ದಾನಿಯೇಲನಿಗೆ ಮಾಡಿದ್ದಾರೆ, ನಮ್ಗೆ ಮಾಡಲ್ವಾ ದೇವರು? ದಾನಿಯೇಲನ ಹತ್ತಿರದಲ್ಲಿ ದೇವದೂತರನ್ನು ಕಳುಹಿಸಿದ್ರೆ ನಮ್ಗೆ ಕಳಿಸಲ್ವಾ? ಸೊ ಅದರಿಂದ ಪ್ರಿಯರೇ, ನಮ್ಮ ಪ್ರಾರ್ಥನೆಯ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ತರಲೇಬೇಕು. ಪ್ರಾರ್ಥಿಸಬೇಕು, ಕಾಯಬೇಕು. ಯಾರಿಗಾಗಿ? ದೇವದೂತರಿಗಾಗಿ. ಏನಕ್ಕಾಗಿ? ಹೊಸ ವಚನಕ್ಕಾಗಿ, ಹೊಸ ಕಮಾಂಡ್ಮೆಂಟ್ಗಾಗಿ, ಈ ಪ್ರಾರ್ಥನೆಗೆ ತಕ್ಕ ರೀತಿಯಲ್ಲಿರುವ ಪ್ರತ್ಯುತ್ತರಕ್ಕಾಗಿ. ಬೇರೆ ನಾವು ನಮ್ಮ ಪ್ರಾರ್ಥನೆಯ ಶೈಲಿಯಲ್ಲಿ ಬದಲಾವಣೆ ತರಬೇಕು. ಒಂದು ಕಂಪ್ಲೀಷನ್ ಇರಬೇಕು. ತುಂಬಾ ನೀವು ಪ್ರಾರ್ಥನೆ ಮಾಡದೇ ಇದ್ರೆ ಪರವಾಗಿಲ್ಲ, ಒಂದು ವಿಷಯ ಹೇಳಿ, ಸ್ವಾಮಿ ಅದ್ರ ಉತ್ತರ ಏನು ನೋಡಿ. ಎಲ್ಲಾ ಕಡೆನೂ ಈ ನೆಕ್ಸ್ಟ್ ಚಾಪ್ಟರ್ ಅಲ್ಲೂ ನಾವು ನೋಡ್ತೀವಿ, ನೀನು ಪ್ರಾರ್ಥನೆ ಮಾಡಿದ ಮೊದಲೇ ದಿನದಲ್ಲೇ ನಿನ್ನ ಪ್ರಾರ್ಥನೆಗೆ ದೇವರು ಉತ್ತರವನ್ನು ಕೊಟ್ಟರು ಅಂದ್ರೆ ನಾವು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆ ಕೇಳಲು ಕಾಯುತ್ತಾ ಇರುವ ಒಬ್ಬರು ದೇವರು ನಮಗಿದ್ದಾರೆ. ಇದು ನಾವು ಅರ್ಥ ಮಾಡ್ತೀವಿ. ನಾವು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಗಾಗಿ ಹಾತೊರೆಯುವ ದೇವರು ನಮಗಿದ್ದಾರೆ. ಆದ್ರೆ ಈ ದೇವರ ಮುಂದೆ ನಾವು ಪ್ರಾರ್ಥಿಸ್ತಾ ಇದ್ದೇವ? ಅದೊಂದು ಕ್ವಶನ್ ಮಾರ್ಕ್ ಆಗಿದೆ. ನಾವು ಒಬ್ಬೊಬ್ರು ನಮ್ಮನ್ನೇ ಅವಲೋಕನೆ ಮಾಡಿ, ಬರೀ ಅವರ ತಪ್ಪು, ಇವರ ತಪ್ಪು, ಅವ್ರ ಹಾಗೆ, ಇವರು ಹೀಗೆ, ಇದೆಲ್ಲ ನಮ್ಮ ಮನಸ್ಸಲ್ಲಿ ಹೊತ್ಕೊಂಡು ನೋಡಿ ಎಲ್ಲಿ ಪ್ರಾರ್ಥನೆ ಮಾಡಕ್ಕೆ ಸಮಯ ಬಿಡ್ತಾರೆ. ಇದೆಲ್ಲ ಬಿಟ್ಟು ಸ್ವಾಮಿ ನನ್ನ ಕುಟುಂಬಕ್ಕಾಗಿ ಇದನ್ನು ಕೊಡಿ, ನನ್ನ ಕುಟುಂಬದಲ್ಲಿ ಒಂದು ಪ್ರಾರ್ಥನೆಯ ವಾತಾವರಣ ಉಂಟು ಮಾಡಿ, ನನ್ನ ಮಕ್ಕಳು ನಿಮ್ಮ ಸಾಕ್ಷಿಗಳಾಗಲಿ. ಹೌದು, ಕೆಲವೊಮ್ಮೆ ನಮ್ಗೆ ಕೆಲವು ಶೋಧನೆಗಳೆಲ್ಲ ದಾಟಬೇಕಾಗ್ತದೆ. ಇಲ್ಲಿ ಮುಂದೆ ಓದುವಾಗ ಸುಮಾರು ಶೋಧನೆಗಳೇ ಮತ್ತೆ ಬರುವುದು, ವಚನ ಮತ್ತೆ ಬರುವುದು, 70 ದಿನ ನಂತರ 62 ವಾರ ಇದೆಲ್ಲ ಬರ್ತಾ ಇದೆ. ಸಹನೆಗಳೇ ಬರುವುದು. ಈ ಸಹನೆಗಳ ಕೇಳಲು ನಾವು ರೆಡಿ ಇಲ್ಲ, ಅದರಿಂದ ಪ್ರಾರ್ಥನೆಗಳು ಬೇಡ ಎಂಬ ಒಂದು, ಆದ್ರೆ ಇದಕ್ಕೆಲ್ಲ ಕೊನೆಯಲ್ಲಿ ಒಂದು ಅನುಗ್ರಹ ಇದ್ದೇ ಇರುತ್ತದೆ. ಸೊ ಬೇರೆ ನಮ್ಮ ಪ್ರಾರ್ಥನೆಯ ಶೈಲಿ ಸ್ವಲ್ಪ ನಾವು ಡೆವಲಪ್ ಮಾಡಲೇಬೇಕು. ಬರೀ ಪ್ರಾರ್ಥಿಸಿ ಬಿಡುವುದು ಅಲ್ಲ, ಎಲ್ಲ ಆಯ್ತು ಅಂತೇಳಿ ಪ್ರಾರ್ಥನೆ ಬಿಟ್ಟು ಬಾಕಿಯೆಲ್ಲ ಮಾಡುವುದು ಅಲ್ಲ. ನಮ್ಮ ನಿಜವಾಗಿ ಹೇಳೋದಾದ್ರೆ ಆ ಹಳೆಯ ಆ ಪ್ರಾರ್ಥನಾ ಶೈಲಿಗೆ ನಾವು ಮರಳಿ ಬರಬೇಕು. ಪ್ರೈಸ್ ಲಾರ್ಡ್. ಹೇಗೆ ಸರ್? ಪ್ರೈಸ್ ದಿ ಲಾರ್ಡ್ ಸರ್. ಪ್ರೇರಿಂದು ನಮಗೆ ಆ 9ನೆಯ ದಾನಿಯೇಲ 9ನೆಯ ಅಧ್ಯಾಯದ ಅಂತಿಮ ಭಾಗವನ್ನ ಪೆರಿನಾಯಗಂ ಬ್ರದರು ನಮಗೆ ಸಂಪೂರ್ಣವಾಗಿ ವಿವರಿಸಿಕೊಟ್ಟಿದ್ದಾರೆ. ಸೊ ಅದನ್ನ ಹೇಗೆ ದಾನಿಯೇಲನು ತಕ್ಷಣಕ್ಕೆ ದೇವರಿಂದ ಉತ್ತರವನ್ನ ಬಯಸ್ತಾನೆ, ಆದ್ರೆ ದೇವರಿಗೆ ಅವರದೇ ಒಂದು ಚಿತ್ತ ಇದೆ, ಸಮಯ ಇದೆ, ಅದರ ಪ್ರಕಾರ ಅವರು ಉತ್ತರ ಕೊಡ್ತಾರೆ ಅಂತ. ಬಟ್ ದಾನಿಯೇಲನ್ಗೆ ಏನು ಅಂತ ಹೇಳಿದ್ರೆ, ಆ 70 ವರ್ಷ ಇನ್ನೇನೋ ಮುಕ್ತಾಯಕ್ಕೆ ಹಂತಕ್ಕೆ ಬಂದು ಇನ್ನು 4-5 ವರ್ಷಗಳಿದೆ. ಸೊ ಅಷ್ಟರಲ್ಲೇ ಅವನಿಗೆ ದೇವ್ರು ಮುಂದೆ ಏನ್ ಮಾಡ್ತಾರೆ ಅನ್ನೋದನ್ನ ಈಗ್ಲೇ ಅವನಿಗೆ ತಿಳಿಸ್ಕೊಡಿ ಅನ್ನೋ ಒಂದು ಪ್ರಾರ್ಥನೆ ಅಂತ ನನ್ನ ಭಾವನೆ. ಆದ್ರೆ ದೇವರು ಅದರ ನಿಜವಾದ ಏನು ಮುಂದೆ ಇಸ್ರಾಯೇಲರ ಭವಿಷ್ಯ, ಮತ್ತೆ ಪ್ರಭು ಯೇಸುವಿನ ಆಗಮನ, ರಕ್ಷಕರ ಆಗಮನ, ಮತ್ತೆ ದೇವಾಲಯದ ನಾಶ, ಇದೆಲ್ಲವನ್ನೂ ತಿಳಿಸ್ಕೊಡ್ತಾ ಇದ್ದಾರೆ ಗಬ್ರಿಯೇಲ್ ಮೂಲಕ. ಸೊ ಹಾಗೆ ಜಾಯ್ ಬ್ರದರ್ ನಮ್ಗೆ ಇದನ್ನ ಹೇಗೆ ಪ್ರಾರ್ಥನೆಗೆ ಅಳವಡಿಸ್ಕೊಳ್ಬೇಕು, ಪ್ರಾರ್ಥನೆ ನಮ್ಮ ಶೈಲಿ ಹೇಗಿರ್ಬೇಕು. ಈಗ ದಾನಿಯೇಲ ಪ್ರಾರ್ಥಿಸಿದ ಕೂಡಲೇ ಅಲ್ಲಿ ದೇವರಿಗೆ ಅದು ಮುಟ್ಟುತ್ತದೆ, ದೇವರು ಅದಕ್ಕೆ ಉತ್ತರ ಕೊಡ್ಬೇಕು. ಡೈರೆಕ್ಟ್ ಆಗಿ ಕೊಡಕ್ಕಾಗಲ್ಲ, ದೂತರನ್ನ ಕಳಿಸ್ಕೊಡ್ತಾರೆ. ಸೊ ಹಾಗೆ ತಾಯಿ ಮರಿಯಳು ಪ್ರಾರ್ಥನೆ ಮಾಡಿದಾಗ್ಲೂ ಕೂಡ ಗಬ್ರಿಯೇಲ್ ದೂತರನ್ನ ಕಳಿಸ್ಕೊಟ್ರು. ಅದೇ ರೀತಿ ದಾನಿಯೇಲನ್ ಕೂಡ ದೂತರನ್ನ ಕಳಿಸ್ಕೊಡ್ತಾರೆ. ಹಾಗೆ ನಾವು ಒಬ್ಬೊಬ್ರು ಕೂಡ ತೀಕ್ಷ್ಣವಾಗಿ ಪ್ರಾರ್ಥನೆ ಮಾಡುವಾಗ ನಮಗೂ ಅದೇ ಪ್ರೋಸೆಸ್, ದೇವರು ನಮಗೆ ನಮ್ಮ ದೂತರನ್ನ ಕಳಿಸ್ಕೊಡ್ತಾರೆ, ಅವರು ನಮಗೆ ಪ್ರೇರಣೆ ಕೊಟ್ಟು ಅದು ನಮಗೆ ಅರ್ಥ ಮಾಡಿಸ್ತಾರೆ. ಸೊ ಅದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಟ್ರು. ಸೊ ಹೀಗಾಗಿ ನಮ್ಮ ಪ್ರಾರ್ಥನೆ ಶೈಲಿ ಬದಲಾಗ್ಬೇಕು. ಬರೀ ಅದ್ ಕೊಡಿ ಇದು ಕೊಡಿ ಅಲ್ಲ, ನಾವು ಕೊಡುವ ತನಕ ಬಿಡದೆ ಪ್ರಾರ್ಥಿಸುವಂತ ಹಾಗೆ ನಾವು ಕಂಟಿನ್ಯೂಸ್ ಆಗಿ ಒಂದು ನಿರಂತರವಾಗಿ ತೀಕ್ಷ್ಣತೆ ಪ್ರಾರ್ಥನೆ ಮಾಡಬೇಕು. ಮೊದಲಿದ್ದ ತೀಕ್ಷ್ಣತೆ ನಮ್ಗೆ ಇರ್ಬೇಕು.
ಸೊ ಅನ್ನೋದನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಪ್ರೇರೆ. ಇನ್ಮೇಲೆ ನಮ್ಮ ಪ್ರಾರ್ಥನೆ ಬಗ್ಗೆ ನಾವು ಸ್ವಲ್ಪ ಆಲೋಚನೆ ಮಾಡೋಣ. ಯಾವ ರೀತಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಸೊ ಹೇಗೆ ಪ್ರಾರ್ಥನೆ ಮಾಡ್ತಾ ಇದೀವಿ ಅಂತ. ಇವತ್ತು ಸಿಕ್ಕಿದಂತಹ ಈ ಒಂದು ಗೂಢಾರ್ಥದ ಪ್ರಕಾರ ನಾವು ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಆ ರೀತಿ ಒಂದು ಪ್ರಾರ್ಥನೆ ಶೈಲಿಗೆ ನಾವು ಹೋಗೋಣ ಅಂತ ಅರ್ಥ ಆಗಿದೆ. ಪ್ರೈಸ್ ದಿ ಲಾರ್ಡ್.